ಹರಿ ಓಂ 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 ನಮಸ್ತೆ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೇಶಾಯ ನಮೋ ವೇದಾಂತ ವೇದಿನೇ. ಕೃಷ್ಣನಿಗೆ ಯಾದವ ಕುಲದ ಒಡೆಯನಿಗೆ ಜ್ಞಾನ ಸ್ವರೂಪಿಗೆ ರುಕ್ಮಿಣೀಪತಿಗೆ ವೇದಾಂತ ಪಂಡಿತನಿಗೆ ಸಾಷ್ಟಾಂಗ ನಮಸ್ಕಾರಗಳು. ಸೇವಾ ಸಂಗಮ ಮಾದರಿ ಶಿಶುಮಂದಿರ ಹಾಗೂ ಸೇವಾ ಸಂಗಮ ವಿದ್ಯಾಕೇಂದ್ರ ಶಿಶುಮಂದಿರದ ಜಂಟಿ ಸಹಯೋಗದೊಂದಿಗೆ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ. ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಜೀವ್ ಜಿ, ಸೇವಾ ಸಂಗಮ ವಿದ್ಯಾಕೇಂದ್ರ ಇದರ ಉಪಾಧ್ಯಕ್ಷರು, ಹಾಗೂ ಸುರೇಶ್ ಬೆಟ್ಟಿನ್, ಸೇವಾ ಸಂಗಮ ವಿದ್ಯಾಕೇಂದ್ರ ಇದರ ಅಧ್ಯಕ್ಷರನ್ನ, ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸಂತೋಷ್ ನಾಯ್ಕ ಇವರು ಕರೆತರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತರು ದೀಪ ಬೆಳಗಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಸನ ಸ್ವೀಕರಿಸಬೇಕಾಗಿ ವಿನಂತಿ. ಸಂತೋಷ್ ನಾಯ್ಕ ಇವರು ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ವಿನಂತಿ. ಕಾಯುವ ದೈವದಲ್ಲಿ ನಮ್ಮದೊಂದು ಪ್ರಾರ್ಥನೆ. ಗೋವ ಕಾಯುವ ಗೊಲ್ಲನನ್ನ ಯಾವ ಕುಲವೋ ರಂಗ ಎಂದು ಪ್ರಾರ್ಥಿಸಲು ಬರುತ್ತಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳಾದಂತಹ ಪಾರ್ಥ, ಮಾನ್ವಿತಾ, ಅನಗ, ಮೇಧ ಮತ್ತು ಅದ್ವೈ. ರಂಗ ಹರೆಯಲ ಹದು
Incoming voice call from ಬದುಕಿನ BINIKAL. ಸುಂದರತೆಗೆ ಮಾತುಗಳೆಂಬ ಸಾರವನ್ನ ಬಿಂದು ಬಿಂದುವಾಗಿ Incoming ತಿಳಿಸಿರುವ voice call from ಅಮೃತಬಿಂದುವನ್ನು BINIKAL. ಹೇಳುತ್ತಿದ್ದಾರೆ ಮಾನ್ಯ ಮಾದರಿ ಶಿಶು ಮಂದಿರದ ಪುಟಾಣಿ. Incoming voice call from BINIKAL. ಅಂಬಟ ಬಿಂದು ಗುಣವನ್ನು ಗುಣಿಸಿದ ದೊಡ್ಡ ಗುಣ ಅರಳಿಸದ ಶತಾನ ಲಕ್ಷಣ. ಜೀವನ ಶಿಕ್ಷಣದಲ್ಲಿ ಶ್ರೇಷ್ಠ ಸ್ಥಾನವನ್ನು ಪಡೆದ ನಮ್ಮ ಪೂರ್ವಜರು ತಮ್ಮ ಅಮೂಲ್ಯವಾದ ಅನುಭವವನ್ನು ಅಮೃತ ವಚನದ ಮೂಲಕ ತಿಳಿಸಿದ್ದಾರೆ. ಅಂತಹ ಅಮೃತ ವಚನವನ್ನು ನುಡಿಯಲು ಬರುತ್ತಿದ್ದಾರೆ ಮಾದರಿ ಶಿಶು ಮಂದಿರದ ಮುದ್ದು ಪುಟಾಣಿ ನಿಶಾಂತ್. ವಚನ ನಮ್ಮ ನವಿಲಂತೆ ನೀವಾಗುತ್ತೀರಿ. ನಿಮ್ಮನ್ನು ನೀವು ಋಷಿಗಳನ್ನು ಬಯಸಿದರೆ ನಾಳೆ ಋಷಿಗಳೇ ಆಗುತ್ತೀರಿ. ನುಡಿದವರು ಸ್ವಾಮಿ ವಿವೇಕಾನಂದರು. ಸುಭಾಷಿತ ಎಂದರೆ ಒಳ್ಳೆಯ ಮಾತು ಎಂದರ್ಥ. ಇದು ಎಲ್ಲ ಕಾಲದಲ್ಲೂ ಎಲ್ಲ ಜನರಿಗೂ ಅತ್ಯಗತ್ಯವಾದದ್ದು. ಇಂತಹ ಸುಭಾಷಿತವನ್ನು ನಿಮ್ಮ ಮುಂದೆ ವಾಚಿಸಲು ಬರುತ್ತಿದ್ದಾನೆ ವಿದ್ಯಾಕೇಂದ್ರದ ಪುಟಾಣಿ ಮಾನ್ವಿತ. ಶಾಂತಿ ತುಲ್ಯಂ ತಪೋ ನಾಸ್ತಿ ಸಂತೋಷಾನ್ನೋ ಸುಖಂ ಪರಂ ನಾಸ್ತಿ ಕೃಷ್ಣ ಪರ್ಯೋದ್ಯಾದೇರ್ ನ ಚ ಧರ್ಮೋದಯ ಪರಃ. ಅರ್ಥ: ಕ್ಷಮೆಗಿಂತ ದೊಡ್ಡ ತಪಸ್ಸು ಇಲ್ಲ, ಸಂತೋಷಕ್ಕಿಂತ ದೊಡ್ಡ ಸುಖವಿಲ್ಲ, ಆಸೆಗಿಂತ ದೊಡ್ಡ ರೋಗವಿಲ್ಲ, ದಯೆಗಿಂತ ದೊಡ್ಡ ಧರ್ಮವಿಲ್ಲ. ಕನ್ನಡದ ಭಗವದ್ಗೀತೆಯೆಂದೇ ಕರೆಯಲ್ಪಡುವ ನಮ್ಮ ಡಿ.ವಿ. ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಒಂದು ತುಣುಕನ್ನು ನಿಮ್ಮ ಮುಂದಿಡಲು ಬರುತ್ತಿದ್ದಾರೆ ಯಶ್ವಿತ್ ಮತ್ತು ರಿಷಾ. ಆಸೆಗಳ ಕೆಡಕದಿರು, ಪಾಶಗಳ ಬಿಗಿಯದಿರು, ಬೇಸದ ಪರೀಕ್ಷೆಗಳಿಯತ್ತ ಕರೆಹದಿರು, ಬೇಸದ ಪಾದಕ ರುಚಿಯ ಚುಚ್ಚೆದುರು ಇರುತ್ತ ಈಶಾಡದ ಬೀಳುತ್ತಿರು ಬಗುತಿಬ್ಬ ಬಂಕುತಿಬ್ಬ. ವಚನಗಳು ನಮ್ಮ ಬಾಳಿಗೊಂದು ನಂಬಿಕೆಯನ್ನು ನೀಡುತ್ತವೆ. ಅಂತಹ ಸರ್ವಜ್ಞನ ವಚನವನ್ನು ವಾಚಿಸಲು ಬರುತ್ತಿದ್ದಾರೆ ವಿದ್ಯಾಕೇಂದ್ರದ ಪುಟಾಣಿಗಳಾದ ಮೇಧಾ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಲಿಹುದು ಪುಣ್ಯವಾದು, ಗುರುವಿಂದ ಲಿಹುದು ಪುಣ್ಯವಾದು ಜಗಕ್ಕೆಲ್ಲ, ಗುರುವಿಂದ ಮುಕ್ತಿ ಸರ್ವಜ್ಞ. ಸರ್ವಶ್ರೇಷ್ಠವಾದ ಕಬೀರನ ದೋಹೆಯನ್ನು ನಿಮ್ಮ ಮುಂದೆ ಹೇಳಲಿದ್ದಾನೆ ಭವನ್. ದೇವರಿಗಿಲ್ಲ ಜಾತಿಯ ಭೇದ, ಬಗುದರಿ ಅಂತೂ ಇಲ್ಲ, ಜಾತಿ ಭೇದದ ಸುಲಿಗೆ ಸಿಲುಕಿ ಮುಳುಗಲಿರೋ ಮತಜ ಕಬೀರ, ಮುಳುಗಲಿರೋ ಮತಜ. ಇಂದಿನ ಪಂಚಾಂಗವನ್ನು ವಾಚಿಸಲಿದ್ದಾನೆ ಪಾರ್ಥ. ಇಂದಿನ ಪಂಚಾಂಗ ಕಲಿಗಾತ 5122 ತಾಳ್ವಾನ ಶಕೆ 1942 ಕೋಟಿ ನಾಮ 90 ದತ್ತಿನಾಯನ ವತ್ತ ಋತು ಶ್ರಾವಣ ಮಾತ ಕಿತ್ನ ಪತ್ತ ನವಮಿ ತಿಥಿ ರೋಹಿಣಿ ನಕ್ಷತ್ರ ಮಂಗಳವಾರ ದಿನಾಂಕ 27
8 2024 ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ದೇವಭಾಷೆ ಎಂದೇ ಕರೆಯಲ್ಪಡುವುದು ಸಂಸ್ಕೃತ. ಸಂಸ್ಕೃತೇನ ಸ್ವಾಗತಂ ಕರೋತಿ ಶ್ರೀರಾಮಮಯ್ಯ. ಹರಿ ಓಂ ನಮಸ್ತೆ. ಅದ್ಯತನ ಅಸ್ಮಾಕಂ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಾರ್ಥಂ ವೇದಿಕಾಯಾಂ ವಿದ್ಯಮಾನೇಭ್ಯಃ ಸರ್ವೇಭ್ಯಃ ಜ್ಯೇಷ್ಠೇಭ್ಯಃ कृते हार्द्रं स्वागतं व्याहरामि तथा पुरतः विद्यमानेभ्यः सर्वेभ्यः ज्येष्ठेभ्यः छात्रेभ्यः अपि हार्दं स्वागतम् उक्त्वा मम वाक्यं विरमामि. ವಿಶ್ವಗುರುವಾದ ಭಾರತದ ಶ್ರೇಷ್ಠ ಪರಂಪರೆ ಎಂದರೆ ಅದು ಅತಿಥಿ ಸತ್ಕಾರ. ಆಗಮಿಸಿದ ಸರ್ವ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಇಂದಿರಾ ಮಾತಾಜಿ. ಹರಿ ಓಂ ನಮಸ್ತೆ. ಇಂದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸೇವಾ ಸಂಗಮ ಮಾದರಿ ಶಿಶು ಮಂದಿರದ ಅಧ್ಯಕ್ಷರಾಗಿರುವ ಶ್ರೀಯುತ ಸಂತೋಷ್ ನಾಯಕ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಈ ದಿನದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಸೇವಾ ಸಂಗಮ ವಿದ್ಯಾಕೇಂದ್ರದ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಸಂಜೀವ್ ಜಿ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇವರಿಗೆ ಮಾದರಿ ಶಿಶು ಮಂದಿರದ ಪುಟಾಣಿ ಪಂಚಮಿ ಪುಷ್ಪಗುಚ್ಛವನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಜೀವ್ ಜಿ ಗೌರವಾಧ್ಯಕ್ಷರು ಸೇವಾ ಸಂಗಮ ವಿದ್ಯಾಕೇಂದ್ರ ಇವರು ಕೃಷ್ಣಾಷ್ಟಮಿಯ ಮಹತ್ವವನ್ನು ತಿಳಿಸಲಿದ್ದಾರೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಂ ವಂದೇ ಜಗದ್ಗುರು ದೇವದೇವ ಅನಂತಂ ಪುರುಷೋತ್ತಮ ಸ್ತುವನ್ನಾಮ ಸಹಸ್ರೇಣ ನಿತ್ಯಂ ಭಕ್ತಿ ಸಮನ್ವಿತ ವಾಸುದೇವಾಶ್ರಯೋ ಮೃತ್ಯೋ ವಾಸುದೇವ ಪರಾಯಣ ಸರ್ವಪಾಪ ವಿಶುದ್ಧಾರ್ಥ ಯಾತಿ ಬ್ರಹ್ಮ ಸನಾತನ. ಗೌರವಾನ್ವಿತ ಅಧ್ಯಕ್ಷರಾದ ಸಂತೋಷ್ ನಾಯಕ್ ಅವರೇ, ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮಾನ್ ಸುರೇಶ್ ಬೆಟ್ಟಿನವರೇ, ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಇದರ ಎಲ್ಲ ಶ್ರೀಮಾನ್ ಮತ್ತು ಮಾತಾಜಿಯವರೇ, ಸೇವಾ ಸಂಗಮ ಮಾದರಿ ಶಿಶು ಮಂದಿರ ತೆಕ್ಕಟ್ಟೆ ಇದರ ಮಾತಾಜಿಯವರೇ, ಎಲ್ಲ ಆಹ್ವಾನಿತ ರಕ್ಷಕ ಪೋಷಕ ಬಂಧುಗಳೇ, ಪ್ರೀತಿಯ ಮುದ್ದು ಮಕ್ಕಳೇ, ಜಗತ್ತಿನಲ್ಲಿ ಕೃಷ್ಣನಷ್ಟು ಜಗತ್ತಿಗೆ ಉಪದೇಶವನ್ನು, ಆದರ್ಶವನ್ನು, ಶ್ರೇಷ್ಠತೆಯನ್ನು, ಔನ್ನತ್ಯವನ್ನು ತುಂಬಿದಂಥ ಇನ್ನೊಬ್ಬ ಆದರ್ಶ ಪುರುಷ ದಾರ್ಶನಿಕ ನಮ್ಮ ಬದುಕಿನಲ್ಲಿ ನಾವು ಕಂಡಿಲ್ಲ ಬಂಧುಗಳೇ. ಕೃಷ್ಣ ಯಾವುದಕ್ಕೆ ಯೋಗ್ಯ, ಯಾವುದಕ್ಕೆ ಯೋಗ್ಯ ಅಲ್ಲ ಅಂತ ಕೇಳಿದರೆ, ಆತ ಸರ್ವದಕ್ಕೂ ಸರ್ವರಲ್ಲೂ ಸರ್ವ ವಿಧದಲ್ಲೂ ಕೂಡ ಸೂಕ್ತ ಮತ್ತು ಯೋಗ್ಯ.
ಶ್ರೀಕೃಷ್ಣನ ಜೀವನ ವೃತ್ತಾಂತವನ್ನು ಗಮನಿಸುವಾಗ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸನ್ನು ತಮ್ಮ ಗಮನಕ್ಕೆ ಇಡಬೇಕು. ಶ್ರೀಕೃಷ್ಣನ ಜನನ 5253 ವರ್ಷಗಳ ಹಿಂದೆ ಶ್ರಾವಣ ಮಾಸ, ಅಷ್ಟಮಿ ದಿನ, ರೋಹಿಣಿ ನಕ್ಷತ್ರ, ಬುಧವಾರ ಶೂನ್ಯ ಸಮಯದಲ್ಲಿ ಕೃಷ್ಣನ ಜನನ ಆಗುತ್ತೆ. ಒಬ್ಬ ಮಹಾಪುರುಷ ಅಥವಾ ಜಗತ್ತಿಗೆ ಶ್ರೇಷ್ಠತೆಯನ್ನು ಮತ್ತು ಗೀತೆಯನ್ನು ನೀಡಲಿಕ್ಕೆ ಒಬ್ಬ ಕೃಷ್ಣನೇ ಹುಟ್ಟುತ್ತಾನಂತೇಳಿದರೆ ಆದಿ ಅಂತ್ಯರಹಿತವಾದಂಥ ಕೃಷ್ಣ ಶೂನ್ಯ ವೇಳೆಯಲ್ಲಿ ಜನನ ಆಗುತ್ತೆ. ಸುಮಾರು 126 ವರ್ಷ 8 ತಿಂಗಳು ಮತ್ತು 7 ದಿನಗಳು ಶ್ರೀಕೃಷ್ಣ ಭೂಮಂಡಲದಲ್ಲಿ ಇದ್ದಿದ್ದ ಅನ್ನೋದು ಒಂದು ಪ್ರತೀತಿ. ಕೃಷ್ಣನನ್ನು ಅನುಸರಿಸಲಿಕ್ಕೆ, ಕೃಷ್ಣನನ್ನು ಪೂಜಿಸಲಿಕ್ಕೆ, ಕೃಷ್ಣನ ತೀರಕ್ಕೆ ವಾಸ ಮತ್ತು ಆವಾಸ ಮಾಡಲಿಕ್ಕೆ ಅನೇಕ ದಾರ್ಶನಿಕರು, ತತ್ವಜ್ಞಾನಿಗಳು, ಸೈದ್ಧಾಂತಿಗಳು, ಸಿದ್ಧಾಂತಿಗಳು ನಿರಂತರ ಪರಿಶ್ರಮ ಮಾಡಿದ್ದಾರೆ. ನಾವೆಲ್ಲ ನಮ್ಮ ಬರ್ತ್ಡೇಯನ್ನು, ಜನ್ಮದಿನವನ್ನು ಆಚರಿಸ್ತೇವೆ ಸ್ನೇಹಿತರೆ. ಆದರೆ ಭಗವಂತನ ಜನ್ಮದಿನವನ್ನು ಆಚರಣೆ ಮಾಡೋದು ಕೃಷ್ಣಾಷ್ಟಮಿಯ ವಿಶೇಷತೆ. ಯಾಕೆ ಕೇಳಿದರೆ, ಈ ಸಮಾಜದಲ್ಲಿ ಚಿಂತೆಗಳು ಹಲವು ಸ್ನೇಹಿತರೆ. ಬಡತನಕ್ಕೆ ಉಂಬ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಹಲವು ಚಿಂತೆಗಳು. ಇಷ್ಟೆಲ್ಲ ಚಿಂತೆಗಳ ನಡುವೆ ಭಗವಂತನ ಚಿಂತೆಯನ್ನು ಒಂದು ದಿನವೂ ನಾವು ಮಾಡದಿದ್ದರೆ ನಾವೆಷ್ಟು ಕೃತಜ್ಞರಾಗಲಿಕ್ಕಿಲ್ವಾ? ಆ ಕಾರಣಕ್ಕಾಗಿ ನಮ್ಮ ಹಿರಿಯರು ನಮ್ಮನ್ನು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಪೋಷಿಸುವಲ್ಲಿ ಕೃಷ್ಣಾಷ್ಟಮಿಯನ್ನು ವಿಶೇಷ ಸ್ಥಾನವನ್ನು ಕೊಟ್ಟು ಆಚರಣೆ ಮಾಡಿದರು. ಬರೀ ನಮ್ಮ ಭಾರತದಲ್ಲಿ ಅಂತಲ್ಲ, ಜಗತ್ತಿನಾದ್ಯಂತ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸುವಂಥ ಪರಿಪಾಠವಿದೆ. ನಾವಿವತ್ತು ತುಂಬ ಸುಲಭದಲ್ಲಿ ಕೃಷ್ಣನನ್ನು ಕಾಣಬೇಕಾದ್ರೆ ಸೂಕ್ತವಾಗಿ ಮತ್ತು ಸುಲಭದಲ್ಲಿ ಸಾಧ್ಯ ಆಗೋದು ನಮ್ಮ ಮಕ್ಕಳಲ್ಲಿ. ಯಾವಾಗ ಮಕ್ಕಳು ಖುಷಿ ಪಡ್ತಾರೆ, ಮಕ್ಕಳಿರೋ ಮನೆಗೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತೇವೆ. ಯಾಕೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳಿದರೆ, ಮಕ್ಕಳು ಖುಷಿ ಪಡಬೇಕು. ಮಕ್ಕಳು ಖುಷಿಪಟ್ಟರು ಅಂತ ಹೇಳಿದರೆ ಭಗವಂತ ತೃಪ್ತನಾದ ಅಂತ ಹೇಳಿದರೆ ನಮ್ಮ ಇಷ್ಟಾರ್ಥಗಳು ಈಡೇರ್ತಾವೆ ಅನ್ನೋದೊಂದು ಪ್ರತೀತಿ. ನಮ್ಮೆಲ್ಲ ಮಾತೆಯರು ಇವತ್ತು ಸಂಭ್ರಮಿಸಿದ ಕ್ಷಣ ಇದೆಯಲ್ಲ, ತಮ್ಮ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕಿ, ರಾಧೆಯ ವೇಷವನ್ನು ಹಾಕಿ ಅವರು ಸಂಭ್ರಮಿಸಿದ ಕ್ಷಣ ಇರಬಹುದು, ಅಥವಾ ನಮ್ಮ ಮಕ್ಕಳು ಇವತ್ತು ಕುಣಿದಾಡಿದಂಥ ಸಂಭ್ರಮಿಸಿದ ಮತ್ತು ಖುಷಿಪಟ್ಟಂಥ ಗಳಿಗೆ ಇದೆಯಲ್ಲ, ಅದು ಅನಿರ್ವಚನೀಯ ಬಂಧುಗಳೇ. ಯಾವುದೇ ಕಾರಣಕ್ಕೂ ಎಷ್ಟೇ ಮೌಲ್ಯ ಕೊಟ್ಟರೂ ಆ ಮಗು ಸುಭಾಷಿತವನ್ನು ಹೇಳುವಾಗ ಹೇಳ್ತು, ತೃಪ್ತಿಯೇ ಬಹುದೊಡ್ಡ ಸಂತುಷ್ಟಿ ಅಂತ. ನಾವು ಯಾವಾಗಲೂ ಕೂಡ ನಮ್ಮ ಯಾವುದೇ ತೃಪ್ತಿ ಮತ್ತು ಆಸೆಗಳಲ್ಲಿ ಹುಡುಕೋದು ನಮ್ಮ ಮಕ್ಕಳ ಸುಖವನ್ನು. ಇವತ್ತು ಕೃಷ್ಣನನ್ನು ತುಂಬ ಸುಲಭವಾಗಿ ಕಾಣಲಿಕ್ಕಾಗೋದು ನಮ್ಮ ಮಕ್ಕಳಲ್ಲಿ. ಎಲ್ಲ ಮಕ್ಕಳು ಕೃಷ್ಣನ ವೇಷ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಹಲವು ಕೃಷ್ಣರಿದ್ದಾರೆ. ಜಗತ್ತಿಗೆ ಗೀತೆಯ ಸಂದೇಶವನ್ನು ಕೊಟ್ಟಂಥ ಕೃಷ್ಣ ಹಲವು ರೂಪದಲ್ಲಿ, ಹಲವು ವಿಧಗಳಲ್ಲಿ ನಮ್ಮನ್ನು ಪ್ರೇರೇಪಿಸಿದ್ದಾನೆ ಮತ್ತು ಪ್ರೋತ್ಸಾಹಿಸಿದ್ದಾನೆ. ಕೃಷ್ಣನ ಜನ್ಮದಿನದಂದು ಕೃಷ್ಣನನ್ನು ನೆನಪಿಸಿಕೊಳ್ಳೋದು, ಅವತಾರ ವರಿಷ್ಠನಿಗೆ ನಾವು ಶರಣಾಗೋದು, ಆ ಮೂಲಕ ಭಗವತ್ ಚಿಂತನೆಯನ್ನು ಮಾಡೋದು ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಒಂದು ಅವಿಭಾಜ್ಯ ಅಂಗ. ನಮ್ಮೆಲ್ಲ ಮಕ್ಕಳಿಗೆ ಭಾಷಣಗಳು ಬೇಡ ಸ್ನೇಹಿತರೆ. ನಮ್ಮ ಮಕ್ಕಳಿಗೆ ಬೇಕಾದದ್ದು ಅವರು ಅವರಷ್ಟಕ್ಕೆ ಕೃಷ್ಣನಂತೆ. ಕೃಷ್ಣನು ಯಾವತ್ತೂ ಕೂಡ ಅವನ ಜೀವನ ಚರಿತ್ರೆಯನ್ನು ಅಥವಾ ಕೃಷ್ಣನ ಬಾಲಲೀಲೆಗಳನ್ನು ಗಮನಿಸಿದಾಗ ನಮಗನ್ಸುತ್ತೆ, ತುಂಟರಲ್ಲಿ ತುಂಟ ಅಲ್ವಾ? ಭಾಳಷ್ಟು ತುಂಟ ಮತ್ತು ಮಹಾ ಉಪದ್ವ್ಯಾಪಿ. ಆದರೆ ಕೃಷ್ಣನ ತುಂಟತನ ಮತ್ತು ಉಪದ್ವ್ಯಾಪಿತನದಲ್ಲಿ ಪ್ರತಿಯೊಂದರಲ್ಲೂ ಸಂದೇಶ ಸಿಕ್ಕಿತ್ತು. ಕಾಳಿಂಗ ಮರ್ದನೆ ಇರಬಹುದು, ಗೋವರ್ಧನಗಿರಿಯನ್ನು ಎತ್ತಿದ್ದಿರಬಹುದು. ಆಮೇಲೆ ಕೃಷ್ಣ
ತನ್ನ ಇಡೀ ಜೀವಿತಾವಧಿಯಲ್ಲಿ ಸಂಹರಿಸಿದ್ದು 4 ಮಂದಿಯನ್ನು. ಅನೇಕರ ಸಂಹಾರಕ್ಕೆ ಶ್ರೀಕೃಷ್ಣ ಕಾರಣ ಆಗಿದ್ದಾನೆ. ಕುರುಕ್ಷೇತ್ರ ಯುದ್ಧ ಸಂಭವಿಸಿದಾಗ ಧರ್ಮನಿಷ್ಠೆಗಾಗಿ, ಧರ್ಮ ಪ್ರತಿಷ್ಠಾಪನೆಗಾಗಿ ಅನೇಕರ ಮರಣಕ್ಕೆ, ಅನೇಕರ ಸಂಧಾನಕ್ಕೆ ಅಥವಾ ಸಂಹಾರಕ್ಕೆ ಕೃಷ್ಣ ಕಾರಣನಾಗಿದ್ದಾನೆ. ಆದರೆ ಆತ ಸಂಹರಿಸಿದ್ದು 4 ಮಂದಿಯನ್ನು. ಒಂದು ಶಿಶುಪಾಲ ಮತ್ತು ದಂತವಕ್ರ, ಮತ್ತು ಚಾಣೂರ, ಮತ್ತು ಕಂಸ. ಜಗತ್ತಿನಲ್ಲಿ ಯಾವಾಗ ಅಧರ್ಮ ತಾಂಡವವಾಡ್ತಿದೆ ಅನಿಸ್ತು ಆವಾಗೆಲ್ಲ ಭಗವಂತ ಪ್ರತ್ಯಕ್ಷನಾಗಿದ್ದ. ಆವಾಗೆಲ್ಲ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬಂದಿದ್ದ. ಮೊಸರು ಕುಡಿಕೆಯ ಆಚರಣೆ ಇರಬಹುದು, ಅಷ್ಟಮಿಯ ಆಚರಣೆ ಇರಬಹುದು, ಅಥವಾ ಶ್ರೀಕೃಷ್ಣನ ನೆನಪಿನಲ್ಲಿ ನಾವು ಮಾಡುವಂಥ ಯಾವುದೇ ಆಚಾರ ವಿಚಾರಗಳಿರ್ಬೋದು, ಅವಕ್ಕೆಲ್ಲ ಬಹುದೊಡ್ಡ ಮೌಲ್ಯ ಇದೆ. ಮಾತೆಯರಲ್ಲೊಂದು ಬಹುದೊಡ್ಡ ವಿನಂತಿ, ಅಮ್ಮಂದಿರಲ್ಲಿ ನಾವು ಸದಾ ವಿನಂತಿಸುವುದೇನಂತ ಹೇಳಿದರೆ, ನಮ್ಮ ಮಕ್ಕಳನ್ನು ಸಂಸ್ಕಾರಯುತರನ್ನಾಗಿ ಮಾಡಿ ಮುಂದಿನ ಜನಾಂಗ, ಮುಂದಿನ ಸಮಾಜ ಹಿಂದೂ ಧರ್ಮ ಪ್ರತಿಷ್ಠಾಪನೆಯಾಗಿ ನಿರಂತರ ಅದು ಬಾಳಬೇಕಾದ್ರೆ ನಮ್ಮ ಕಾಲ ಮುಗೀತು ಸ್ನೇಹಿತರು, ನಮ್ಮ ಕಾಲ ಮುಗೀತು. ನಮ್ಮ ಕಾಲ ಮುಗಿತಾ ಬಂತು ತಾಯಂದಿರೆ, ನಮ್ಮ ಮಕ್ಕಳಿಂದ ಸಾಧ್ಯ. ನಮ್ಮ ಹಿಂದಿನ ಸಂಸ್ಕಾರ ಹೇಗಿತ್ತು ನೋಡಿ. ಶ್ರೀಕೃಷ್ಣನೇ ಹೇಳಿದ್ದ, ಅಗ್ರತಃ ಚತುರ್ವೋ ವೇದ ಪ್ರಶ್ನತಂ ಸಶಿರಂ ಧನು ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ ಅಂತ. 4 ವೇದಗಳಲ್ಲಿ ಪಾರಂಗತನಾಗುವುದು, ಧನುರ್ವಿದ್ಯೆಯಲ್ಲಿ ಪರಿಣತಿಯನ್ನು ಪಡೆಯುವುದು, ಬ್ರಹ್ಮ ತೇಜಸ್ಸನ್ನು ಗಳಿಸೋದು, ಕ್ಷಾತ್ರ ತೇಜಸ್ಸನ್ನು ಗಳಿಸೋದು, ಶಾಪ ಕೊಡುವುದು ಮತ್ತು ಶರಸಂಧಾನವನ್ನು ಮಾಡುವುದು. ಇದನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು ಬಂಧುಗಳೇ. ಆ ಮಗು ನಮಗೆ ಹೂ ಕೊಡ್ಲಿಕ್ಕೆ ಬಂತು, ನನಗೆ ಕೊಡ್ತು, ಆನಂತರ ಅಧ್ಯಕ್ಷರಿಗೆ ಕೊಡ್ತು, ಸೇವಾ ಸಂಗಮದ ಸಂತೋಷ್ ನಾಯಕ ಮಹನೀಯರಿಗೆ ಕೊಡುವಾಗ ಅವರಿಗೂ ಕೊಡ್ತು. ಒಂದು ಹೂವನ್ನು ಅವರು, ಮಗು ನೀನೇ ತಗೋ, ಇದು ನಿನಗೆ ಅಂತ ಕೊಟ್ಟರು. ನನಗೆ ಬೇಡ ಅಂತ ಹೇಳಿ ಹೋಯ್ತಲ್ಲ, ಆ ಸಂಸ್ಕಾರ ಎಲ್ಲಿಂದ ಬಂತ ಹೇಳಿ? ಆ ಸಂಸ್ಕಾರವನ್ನು ನಾವು ಕಲಿಸ್ಬೇಕು. ನಾವು ಯಾರಿಗೆ ಏನನ್ನು ಕೊಡ್ತೇವೆ ಅವರಿಗೆ ಅದು ಸಲ್ಲತ್ತೆ. ಅವರಿಗೆ ಕೊಟ್ಟದ್ದನ್ನು ನಾನು ಸ್ವೀಕರಿಸ್ಕೊಳ್ಳೋದು ಅಥವಾ ಅವರಿಗೆ ಕೊಟ್ಟದ್ದನ್ನು, ಅವರಿಗೆ ಇಟ್ಟದ್ದನ್ನು ನಾನು ಅನುಭವಿಸೋದು, ನನಗಾಗಿ ಪಡ್ಕೊಳ್ಳೋದು ಅದು ಸೂಕ್ತ ಅಲ್ಲ ಅನ್ನುವಂಥದ್ದು ಆ ಚಿಕ್ಕ ಪ್ರಾಯದಲ್ಲೇ ಒಡಮೂಡಬೇಕಾದ್ರೆ ನಮ್ಮ ಮಕ್ಕಳಲ್ಲಿ ಅಂಥ ಎನರ್ಜಿ ಇದೆ ಸ್ನೇಹಿತರೆ. ನಮ್ಮ ಮಕ್ಕಳಲ್ಲಿ ಅಂಥ ಸಾತ್ವಿಕತೆ ಇದೆ, ನಮ್ಮ ಮಕ್ಕಳಲ್ಲಿ ಅಂಥ ಧಾರ್ಮಿಕ ಪ್ರಜ್ಞೆ ಇದೆ, ನಮ್ಮ ಮಕ್ಕಳಲ್ಲಿ ಅಂಥ ಶ್ರೇಷ್ಠತೆ ಇದೆ. ಆದರೆ ಗುರುತಿಸಬೇಕಾದಂಥ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇಲ್ಲ, ಪ್ರೋತ್ಸಾಹಿಸಬೇಕಾದಂಥ ಕೆಲಸವನ್ನು ನಾವು ಮಾಡ್ತಾ ಇಲ್ಲ. ನೀವು ದಯವಿಟ್ಟು ಗಮನಿಸಿ, ಎಲ್ಲಿಯವರೆಗೆ ನಾವು ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಲಿಕ್ಕೆ, ಗುರುತಿಸಲಿಕ್ಕೆ, ಗೌರವಿಸಲಿಕ್ಕೆ, ಉತ್ತೇಜಿಸಲಿಕ್ಕೆ, ಪ್ರೇರೇಪಿಸಲಿಕ್ಕೆ ಹಿಂದೆ ಬೀಳ್ತೇವೆ, ಅಲ್ಲಿವರೆಗೆ ನಮಗೆ ನಮ್ಮ ಸಂಸ್ಕಾರವನ್ನು, ನಮ್ಮ ಧರ್ಮವನ್ನು, ನಮ್ಮ ಆಚಾರ ವಿಚಾರಗಳನ್ನು, ನಮ್ಮ ಶ್ರೇಷ್ಠತೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮಕ್ಕಳು ಕೇಳಲಿ ಬಿಡಲಿ, ಕೇಳೋದಿಲ್ಲ ಅಂತಿಲ್ಲ, ದಯವಿಟ್ಟು ಪದೇ ಪದೇ ನೀವು ಉತ್ತೇಜನವನ್ನು ಕೊಡಿ, ಪ್ರೇರಣೆಯನ್ನು ಕೊಡಿ, ಪ್ರೋತ್ಸಾಹವನ್ನು ಕೊಡಿ, ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬಿ. ಎಲ್ಲ ಮನೆಗಳಲ್ಲೂ ನಾವೆಲ್ಲ ಮಾತೆಯರು ಅಥವಾ ಪಿತಾಶ್ರೀಯವರು ಗಮನಿಸಬೇಕಾದದ್ದು, ಶ್ರೀಕೃಷ್ಣ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಕಥೆಯ ಮೂಲಕ ಹೇಳಿಯೋ ಅಥವಾ ಆ ತತ್ವಗಳನ್ನು ಮಕ್ಕಳಿಗೆ ಆದರ್ಶಗಳ ಮೂಲಕ ಹೇಳುವುದರ ಮೂಲಕ ಮುಂದೊಬ್ಬ ಕೃಷ್ಣ ಹುಟ್ಟಬಹುದು ಬಂಧುಗಳೇ, ಮುಂದೊಬ್ಬ ರಾಮ ಹುಟ್ಟಬಹುದು. ರಾಮನನ್ನು, ಕೃಷ್ಣನನ್ನು ನಾವಿವತ್ತು ಆದರ್ಶವಾಗಿ ಪರಿಗಣಿಸ್ತಾ ಇಲ್ಲ. ನಮ್ಮ ವೀಕ್ನೆಸ್ ಅಥವಾ ನಮ್ಮ ತೊಂದರೆ ಏನು ಕೇಳಿದರೆ, ನಾವಿವತ್ತು ಎಲ್ಲ ನಮ್ಮ ಸಮಾಜ ಗಮನಿಸೋದು ಫಿಲ್ಮ್ ಹೀರೋಸ್ಗಳು, ಕ್ರಿಕೆಟ್ ಪ್ಲೇಯರ್ಸ್ಗಳು, ಕಬಡ್ಡಿ ಪ್ಲೇಯರ್ಸ್ಗಳು, ಇವರು ನಮಗೆ ಆದರ್ಶ ಆಗ್ತಾ ಇದ್ದಾರೆ. ಆಗಬಾರ್ದು ಅಂತಿಲ್ಲ. ಶ್ರೇಷ್ಠತೆಯನ್ನು ಗಳಿಸಿದಂಥ ಯಾವುದೇ ವ್ಯಕ್ತಿ ಅವನನ್ನು ಆದರ್ಶವಾಗಿ ಪರಿಗಣಿಸ್ಬೋದು. ಆದರೆ ಆದರ್ಶಗಳಿಗೆ, ಮಾದರಿಗಳಿಗೆ ಪುರಾಣ ಪುರುಷರಷ್ಟು ಸೂಕ್ತವಾದಂಥ ವ್ಯಕ್ತಿತ್ವಗಳು ಮತ್ತೆ ಸಿಗುವುದೇ ಇಲ್ಲ ಬಂಧುಗಳೇ. ಹಾಗಾಗಿ ದಯವಿಟ್ಟು ನಾವೆಲ್ಲ, ನಮ್ಮದೊಂದು ಜವಾಬ್ದಾರಿ ಇದೆ. ಒಂದು ತಲೆಮಾರು ತನ್ನ ಜವಾಬ್ದಾರಿಯನ್ನು ಕಳಚಿಕೊಳ್ಳುವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಭೀಷ್ಮಾಚಾರ್ಯರು ಶರಸಯ್ಯಲ್ಲಿ ಮಲಗಿದ್ದಾಗ ಧರ್ಮರಾಜ ತನ್ನಷ್ಟಕ್ಕೆ ಕೂತಿದ್ದಂತೆ. ಶ್ರೀಕೃಷ್ಣ ಬಂದು ಕೇಳ್ತಾನಂತೆ. ಶ್ರೀಕೃಷ್ಣನಿಂದ ಕಲಿಬೇಕಾದ ವಿಚಾರಗಳು ಅನೇಕ ಇದೆ ಬಂಧುಗಳೇ. ಧರ್ಮರಾಜ ಇದೇನು ಹೀಗೆ ತಲೆ ಕೈ ಹೊತ್ತು ಕೂತ್ಕೊಂಡಿದ್ಯಾ? ಆಗ ಧರ್ಮರಾಜ ಯುಧಿಷ್ಠಿರ ಹೇಳ್ತಾನಂತೆ, ತಾತ ಶಯ್ಯೆಯಲ್ಲಿದ್ದಾರೆ, ಶರಶಯ್ಯೆಯಲ್ಲಿದ್ದಾರೆ, ಹಾಗಾಗಿ ಯಾಕೋ ಮನಸ್ಸು ವ್ಯಾಕುಲಗೊಂಡಿದೆ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ನೀನೆಲ್ಲಿ ಪೆದ್ದ ಇರ್ಬೋದು. ಭೀಷ್ಮರ ಅಂತ್ಯ ಅಂತ ಹೇಳಿದರೆ ಅದೊಂದು ಬೃಹತ್ ಜ್ಞಾನ ಭಂಡಾರದ ಅಂತ್ಯ.
ಭೀಷ್ಮರು ಅಂತ್ಯ ಆಗುವುದರ ಒಳಗಡೆ ಅವರಿಂದ ಜ್ಞಾನ ಭಂಡಾರವನ್ನು ನೀನು ಎನ್ಕ್ಯಾಶ್ ಮಾಡಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು, ಪಡ್ಕೊಳ್ಬೇಕಂತೇಳಿ ಶ್ರೀಕೃಷ್ಣ ಕರ್ಕೊಂಡು ಹೋಗ್ತಾನೆ. ಯುಧಿಷ್ಠಿರನನ್ನು ಭೀಷ್ಮರಲ್ಲಿ ಕೂರಿಸ್ತಾನೆ. ಭೀಷ್ಮರಲ್ಲಿ ರಾಜನೀತಿ, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಶಾಸ್ತ್ರಗಳು, ಪಾಂಡಿತ್ಯಗಳನ್ನು ಎಲ್ಲವನ್ನು ಕೇಳ್ಕೊಳ್ತಾನೆ. ಹಾಗೆ ಕಲಿತಾ ಹೋಗ್ತಾನೆ. ಹಾಗಾಗಿ ನಾವು ನಮ್ಮ ಮಕ್ಕಳಲ್ಲಿ ತುಂಬಬೇಕಾದದ್ದು ಒಳ್ಳೆತನವನ್ನು, ಸಚ್ಚಾರಿತ್ರ್ಯವನ್ನು, ಸನ್ನಡತೆಯನ್ನು, ಸದಾಚಾರಗಳನ್ನು. ನಾವು ಎಲ್ಲಿವರೆಗೆ ಇದನ್ನು ನಮ್ಮ ಮಕ್ಕಳಲ್ಲಿ ಮೂಡಿಸುವಲ್ಲಿ ಹಿಂದೆ ಬೀಳ್ತೇವೆ, ಅಲ್ಲಿವರೆಗೆ ಶ್ರೀಕೃಷ್ಣನ ಮೌಲ್ಯಗಳಿಗೆ ಬೆಲೆಯೇ ಇಲ್ಲ ಬಂಧುಗಳೇ. ಶ್ರೀಕೃಷ್ಣನ ಮೌಲ್ಯವನ್ನು ನಾವು ಅನುಸರಿಸಬೇಕಾದ್ರೆ ಭಗವಂತನ ಸ್ಮರಣೆ ಅದು ಯಾವ ರೂಪದಲ್ಲಿದ್ದರೂ ಸರಿಯೇ. ಶ್ರವಣಂ ಮನನಂ ಗೀತನಂ ಅಂತ ಹೇಳ್ತೇವೆ. ನೀವು ನಮ್ಮ ಮಕ್ಕಳು ಶೋಭಯಾತ್ರೆಯಲ್ಲಿ ಬರುವಾಗ ಕುಣಿತಾ ಬರುವಾಗ ಅದೊಂದು ಸಂಭ್ರಮ, ಅದೊಂದು ಭಗವತ್ ಸಂಕೀರ್ತನೆ, ಅದೊಂದು ಶ್ರೇಷ್ಠತೆಯ ಪ್ರತೀಕ, ಅದೊಂದು ಇಡೀ ಸಮಾಜಕ್ಕೆ ಸಂದೇಶ. ಆ ಶೋಭಯಾತ್ರೆ ಇರ್ಬೋದು, ನಮ್ಮ ಮಕ್ಕಳಲ್ಲಿ ಸಂಭ್ರಮಿಸಿದಿರ್ಬೋದು, ನಮ್ಮ ತಾಯಂದಿರು, ನಮ್ಮ ಪಿತಾಶ್ರೀಯವರು, ಹಿರಿಯರು ಇದರಲ್ಲಿ ಪಾಲ್ಗೊಂಡದ್ದಿರ್ಬೋದು. ಇದೆಲ್ಲವೂ ಶ್ರೀಕೃಷ್ಣನಿಗೆ ಅರ್ಪಣೆ, ಎಲ್ಲವೂ ಶ್ರೀಕೃಷ್ಣನಿಗೆ ಅರ್ಪಣೆ. ಹಾಗಾಗಿ ಸೇವಾ ಸಂಗಮ ಮಾದರಿ ಶಿಶು ಮಂದಿರ ತೆಕ್ಕಟ್ಟೆ ಮತ್ತು ಸೇವಾ ಸಂಗಮ ಶಿಶು ಮಂದಿರ ತೆಕ್ಕಟ್ಟೆ ವಿದ್ಯಾಗಿರಿ, ಈ ಎರಡು ಸಂಸ್ಥೆಗಳು ಜೊತೆಗೆ ಯಶಸ್ವಿ ಕಲಾವೃಂದ ತೆಕ್ಕಟ್ಟೆ ಕೊಮ್ಮೆ ಇವರ ಸಹಯೋಗ ಇರೋದು. ಅದ್ರ ಜೊತೆಗೆ ಇನ್ನೊಂದು ಶ್ವೇತಯಾನ ಅನ್ನುವಂಥ ಒಂದು ಸಂಘಟನೆ ಅಥವಾ ವ್ಯವಸ್ಥೆಯ ಮೂಲಕವಾಗಿ ಈ ಕಾರ್ಯಕ್ರಮಗಳನ್ನು ಪೋಷಿಸ್ತಿರೋದು ನಿಜವಾಗಿಯೂ ಭಗವಂತನಿಗೆ ಪ್ರಿಯವಾದದ್ದು. ನಾವೆಲ್ಲರೂ ಕೂಡ ಎಲ್ಲಿ ಸಚ್ಚಾರಿತ್ರ್ಯವಾಗುತ್ತೆ ಅಥವಾ ಸತ್ಕಾರ್ಯ ಅದಕ್ಕೆ ಕೈ ಜೋಡಿಸುವುದೇ ಶ್ರೀಕೃಷ್ಣನ ಪಾದಕ್ಕೆ ನಾವು ಸಮರ್ಪಿಸುವ ಅನನ್ಯ ಭಕ್ತಿ ಅಂತ ಭಾವಿಸೋಣ. ಹಾಗೆ ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಇದರ ಗೌರವಾಧ್ಯಕ್ಷನಾಗಿ ಮಾತೆಯರಲ್ಲಿ ಮತ್ತು ಪೋಷಕರಲ್ಲಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ ಬಂಧುಗಳೇ. ರಮೇಶ್ ನಾಯಕ್ ಅವರು, ಅವರ ಟೀಮ್ ಸೇವಾ ಸಂಗಮ ವಿದ್ಯಾಕೇಂದ್ರವನ್ನು ಬಹಳ ದೊಡ್ಡ ಉನ್ನತಿಗೆ ಕೊಂಡೋಗಿದ್ದಾರೆ. ಒಂದಷ್ಟು ಸ್ಥಿರ ಆಸ್ತಿಗಳನ್ನು, ವ್ಯವಸ್ಥೆಗಳನ್ನು, ಸೌಲಭ್ಯಗಳನ್ನು ಸೃಷ್ಟಿಸಿದ್ದಾರೆ. ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಅಲ್ಪ ಕಾಲಕ್ಕೆ ನಮ್ಮ ಹೆಗಲ ಮೇಲೆ ಇಟ್ಟಿದ್ದಾರೆ. ನಮ್ಮ ಒಂದಷ್ಟು ಜವಾಬ್ದಾರಿಗಳಂತ ಹೇಳಿದರೆ, ನಾವು ಈ ಶೈಕ್ಷಣಿಕ ವರ್ಷದಲ್ಲಿ ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಇಲ್ಲಿ ಕೆಲವು ಸ್ಥಿರಾಸ್ತಿಗಳು ಮತ್ತು ಅಗತ್ಯ ವ್ಯವಸ್ಥೆಗಳನ್ನು ಜೋಡಿಸುವಲ್ಲಿ ಮತ್ತು ಒದಗಿಸುವಲ್ಲಿ ಸಫಲರಾಗಿದ್ದೇವೆ ಅನ್ನೋದು ನಮಗೆ ಧನ್ಯತೆ ಇದೆ. ನಮ್ಮೆಲ್ಲ ಪೋಷಕ ಬಂಧುಗಳಲ್ಲಿ ಒಂದು ವಿನಂತಿ, ನಾವು ಯಾವಾಗ ಸಂಸ್ಕಾರಯುತವಾದ ಶಿಕ್ಷಣವನ್ನು ನಮ್ಮ ಮಕ್ಕಳಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಅಂಥ ಶಿಕ್ಷಣ ಸಂಸ್ಥೆಗಳನ್ನು ನಮಗೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆವಾಗ ನಮ್ಮ ಬದುಕು ಸಾರ್ಥಕ. ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಇಲ್ಲಿ ಪ್ರೀ ನರ್ಸರಿಯಿಂದ, ಬಾಲವಿಹಾರದಿಂದ ಪ್ರಾರಂಭ ಆಗಿ 7th ಸ್ಟ್ಯಾಂಡರ್ಡ್ವರೆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಒಂದು ಫುಲ್ ಫ್ಲೆಡ್ಜ್ಡ್ ಪೂರ್ಣ ಪ್ರಮಾಣದ ಸುಸಜ್ಜಿತ ಕಂಪ್ಯೂಟರ್ ಕೇಂದ್ರವನ್ನು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಗಂಡು ಮಕ್ಕಳಿಗಾಗಿ ಒಂದು ವ್ಯವಸ್ಥಿತವಾದಂಥ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಒದಗಿಸಿದ್ದೇವೆ. ಹಾಗೆ ನಮ್ಮ ಮಕ್ಕಳಲ್ಲಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಿಚಾರಗಳನ್ನು ಸದಾ ಪ್ರೇರೇಪಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಮಾತಾಜಿಯವರು ಮತ್ತು ಶ್ರೀಮಾನವರು, ನಮ್ಮ ಸಿಬ್ಬಂದಿ ಬಂಧುಗಳು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಮತ್ತು ಬೇಕಾದಂಥ ಪ್ರಯತ್ನಗಳನ್ನು, ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಬಾಲವಿಹಾರಕ್ಕಾಗಿ ಅಗತ್ಯವಾದಂಥ ಸ್ಯಾಂಡ್ ಪಿಟ್ಟನ್ನು ಅದನ್ನು ಕೂಡ ಸುಸಜ್ಜಿತವಾಗಿ ನವೀಕರಿಸಿದ್ದೇವೆ. ಅದರ ಜೊತೆಗೆ ವಾಹನ ವ್ಯವಸ್ಥೆಯಲ್ಲಿರಬಹುದು, ಶೈಕ್ಷಣಿಕ ವಿಚಾರಗಳಲ್ಲಿರ್ಬೋದು ಅಥವಾ ಸಾಂಸ್ಕೃತಿಕ ವಿಚಾರಗಳಲ್ಲಿರ್ಬೋದು, ಇದೆಲ್ಲೂ ಕೂಡ ಲೋಪ ಬರದ ಹಾಗೆ ನಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳಂದೇ ಭಾವಿಸಿ ಅವರನ್ನು ಬೆಳೆಸುವಲ್ಲಿ ಮತ್ತು ಬೋಧಿಸುವಲ್ಲಿ ನಿರಂತರ ಪರಿಶ್ರಮದಲ್ಲಿ ಪ್ರಯತ್ನಶೀಲರಾಗಿದ್ದೇವೆ. ಅದರ ಜೊತೆಗೆ ಒಂದಷ್ಟು ಯೋಚನೆಗಳಿದೆ ಬಂಧುಗಳೇ, ನಿಮ್ಮ ಸಹಕಾರಗಳು ಬೇಕು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ಸೇವಾ ಸಂಗಮ ವಿದ್ಯಾಕೇಂದ್ರದಲ್ಲಿ 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮ, 6ನೇ ಮತ್ತು 7ನೇ ತರಗತಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಇದೆ. ನಮ್ಮದೊಂದು ನೀವೆಲ್ಲ ಬಂಧುಗಳು ಗಮನಿಸ್ತಾ ಇದ್ದೀರಿ,
ಅನೇಕ ಕಡೆ ಈ ವಿಚಾರವನ್ನು ನಾವು ಗಮನಿಸಿದ್ದೇವೆ. ಯಾವಾಗ ನಮಗೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಬಲವಾದಂಥ ಸಚ್ಚಾರಿತ್ರ್ಯವನ್ನು ರೂಪಿಸುವಲ್ಲಿ ಯಾವೆಲ್ಲ ಸಾಂಸ್ಕೃತಿಕ ವಿಚಾರಗಳನ್ನು ಬೋಧಿಸಿಕೊಂಡು ಇಂಗ್ಲೀಷ್ ಮಾಧ್ಯಮದಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನು ಇಂಗ್ಲೀಷ್ನಲ್ಲಿ ಒದಗಿಸಲಿಕ್ಕೆ ಸಾಧ್ಯ ಆಗುತ್ತೆ, ಆಗ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಇನ್ನೂ ಬಲಪಡಿಸ್ಬೋದಾದಂಥ ಒಂದು ನಂಬಿಕೆ ಇದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸಬೇಕನ್ನುವಂಥ ಒಂದು ಕಲ್ಪನೆ ಕೂಡ ಇದೆ. ಕೆಲವು ಅಭಿಪ್ರಾಯ ಭೇದಗಳು ಇದೆ ಬಂಧುಗಳೇ. ಯಾಕೆ ಹೇಳಿದರೆ, ನಮ್ಮ ಸಿದ್ಧಾಂತಗಳು, ನಮ್ಮ ತತ್ವಗಳು, ನಮ್ಮ ಆದರ್ಶಗಳು ಹಿಂದುತ್ವದ ಮತ್ತು ಸಾಂಸ್ಕೃತಿಕ ಪರಿಕಲ್ಪನೆ, ಚಾರಿತ್ರಿಕ ಹಿನ್ನೆಲೆಯನ್ನು ಒದಗಿಸುವುದರ ಮೂಲಕ ಒಂದು ಮಗುವಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕನ್ನೋದು ಅದು ನಮ್ಮ ಆಸೆ ಮತ್ತು ಆಶಯ ಕೂಡ ಹೌದು. ಆದರೆ ಇತ್ತೀಚಿನ ಬೇಡಿಕೆಗಳನ್ನು ಗಮನಿಸಿಕೊಂಡ್ರೆ ನಾವು ಹೀಗೆ ಕನ್ನಡ ಮಾಧ್ಯಮದಲ್ಲಿ ಮುಂದುವರಿತಾ ಹೋದರೆ ಮುಂದೊಂದು ದಿನ ಮಕ್ಕಳ ಸಂಖ್ಯೆಯಲ್ಲಿರ್ಬೋದು ಅಥವಾ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳೋದ್ರಲ್ಲಿ ನಾವೆಲ್ಲೂ ಸೋಲ್ಬಹುದು ಅನ್ನುವಂಥ ಒಂದು ಚಿಕ್ಕ ಭಯ ಕೂಡ ಇದೆ. ಆ ಕಾರಣಕ್ಕಾಗಿ ನಿಮ್ಮ ನೆನಪನ್ನು, ಹಂಬಲವನ್ನು ಬೆಂಬಲವಾಗಿಟ್ಟು ಸಂಸ್ಥೆಯನ್ನು ಬೆಳೆಸುವಲ್ಲಿ ನೀವು ಕೈ ಜೋಡಿಸಿ. ಯಾವಾಗ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ, ಅದು ಸೇವಾ ಸಂಗಮ ಮಾದರಿ ಶಿಶು ಮಂದಿರ ಇರ್ಬೋದು ಅಥವಾ ಈ ಪರಿಸರದಲ್ಲಿ ಇರುವಂಥ ಎಲ್ಲ ಶಿಶು ಮಂದಿರಗಳಿರ್ಬೋದು, ಈ ಎಲ್ಲ ಶಿಶು ಮಂದಿರಗಳ ಮಾತಾಜಿಯವರು ಮತ್ತು ಶ್ರೀಮಾನ್ ಅವರಲ್ಲಿ ನಮ್ಮ ವಿನಮ್ರ ವಿನಂತಿ ಏನಂತ ಹೇಳಿದರೆ, ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದಂಥ ಚಾರಿತ್ರ್ಯಪೂರ್ಣವಾದಂಥ ವಿಚಾರಗಳನ್ನು ಮಕ್ಕಳಿಗೆ ಬೋಧಿಸುವುದರ ಜೊತೆಗೆ ಶೈಕ್ಷಣಿಕವಾಗಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನು ಇಂಗ್ಲೀಷನ್ನು ಒಳಪಡಿಸಬೇಕು, ಅದನ್ನು ಅನುಸರಿಸಬೇಕು ಅನ್ನುವಂಥ ಯೋಚನೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಾತಾಜಿಯವರು, ನಮ್ಮ ವಿದ್ಯಾಸಂಸ್ಥೆಯ ಶ್ರೀಮಾನ್ ಅವರು ಅವಿರತವಾಗಿ ಪರಿಶ್ರಮಿಸ್ತಾ ಇದ್ದಾರೆ. ಮತ್ತು ನಮಗೊಬ್ಬರು ಮಲ್ಲಕಂಬದಂಥ ಒಬ್ಬ ಅಧ್ಯಕ್ಷರು ಸಿಕ್ಕಿದ್ದಾರೆ, ಸುರೇಶ್ ಬೆಟ್ಟಿನವರು. ಎಲ್ಲ ಯೋಜನೆಗಳಿಗೆ ಬೇರೆ ಬೇರೆ ಮೂಲಗಳಿಂದ ನಿಧಿ ಸಂಗ್ರಹಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳೋ ಹಾಗೆ ಮಾಡಿ ಸಾಕಷ್ಟು ಪ್ರಯತ್ನಶೀಲರಾಗಿದ್ದಾರೆ. ಮತ್ತು ಈ ಎಲ್ಲ ಯೋಜನೆಗಳು ಸಕ್ಸಸ್ ಆಗುವಲ್ಲಿ, ಫಲಪ್ರದ ಆಗುವಲ್ಲಿ ಅವರ ಉದಾರತೆ ಮತ್ತು ಪ್ರಯತ್ನ ಬಹಳಷ್ಟು ದೊಡ್ಡದಿದೆ. ರಾಜೇಶ್ ನಾಯ್ಕ್ ಅವರು ತಮ್ಮ ಸಂಸ್ಥೆಯನ್ನು ತೋರಿಸಿದ್ರು. ಸೇವಾ ಸಂಗಮ ಮಾದರಿ ಶಿಶು ಮಂದಿರವನ್ನು ಕಂಡಾಗ ಅನಿಸ್ತು, ಖಂಡಿತವಾಗೂ ಈ ವ್ಯವಸ್ಥೆಗೆ, ಅಲ್ಲಿ ಇರುವಂಥ ನಲಿಕಲಿ ವ್ಯವಸ್ಥೆಗೆ ಕನಿಷ್ಠ ಒಂದು 50 ಮಕ್ಕಳು ಇದ್ದಿದ್ದರೆ ಇದೆಷ್ಟು ಅರ್ಥಪೂರ್ಣ ಆಗ್ತಿತ್ತು ಮತ್ತು ಶ್ರೇಷ್ಠತೆಯನ್ನು ಪಡ್ಕೊಳ್ತಿತ್ತು ಅಂತ. ಆದರೆ ನಾವು ರಕ್ಷಕರು ನಮ್ಮ ಅಂತರ್ಗತವಾದಂಥ ಕೆಲವು ವಿಚಾರಗಳನ್ನು ಬದಲಾಯಿಸ್ಕೊಳ್ಬೇಕು. ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಸುವುದಾದರೂ ಪರವಾಗಿಲ್ಲ, ಆದರೆ ಯಾವಾಗ ಮಗು ಬಾಲವಿಹಾರದಲ್ಲಿರುತ್ತೆ, LKG UKGಗಿಂತ ಮೊದಲಿನ ತರಗತಿಗಳಲ್ಲಿರುತ್ತೆ, ಆವಾಗ ಆ ಮಗುವಿಗೆ ನೈತಿಕ ಶಿಕ್ಷಣ, ಮೌಲ್ಯಯುತ ಶಿಕ್ಷಣ, ಚಾರಿತ್ರಿಕ ಶಿಕ್ಷಣ, ಪೌರಾಣಿಕ ಶಿಕ್ಷಣ ಇದನ್ನು ಕೊಡಲೇಬೇಕು ಬಂಧುಗಳೇ. ಅದಕ್ಕೆ ಸೇವಾ ಸಂಗಮ ವಿದ್ಯಾಕೇಂದ್ರ ಮಾದರಿ ಸೇವಾ ಸಂಗಮ ವಿದ್ಯಾಕೇಂದ್ರ ಇದೊಂದು ಮಾದರಿಯೇ ಹೌದು. ನಾವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ, ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಬೇಕಾದ್ರೆ ನಾವು ಕಟಿಬದ್ಧರಾಗಬೇಕು. ನಮ್ಮ ಚಾರಿತ್ರ್ಯ, ನಮ್ಮ ಇತಿಹಾಸ, ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ, ನಮ್ಮ ಪುರಾಣ ಪುರುಷರ ಆದರ್ಶಗಳು ಅಥವಾ ನಮ್ಮ ಸನಾತನತೆಯ ಶ್ರೇಷ್ಠತೆಯನ್ನು ನಾವು ನಮ್ಮ ಮಕ್ಕಳಲ್ಲಿ ತುಂಬಬೇಕಾದ್ರೆ ಇಂಥ ಸಂಸ್ಥೆಗಳೆಲ್ಲ ಪ್ರೋತ್ಸಾಹಿಸಿ ಮತ್ತು ಇಂಥ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಬೆಂಬಲವನ್ನು ನೀಡಿ. ಮತ್ತು ನಾನು ವಸ್ತು ಸಹ ಪ್ರಾಥಮಿಕದಲ್ಲಿ ಸೇವಾ ಸಂಗಮ ವಿದ್ಯಾಕೇಂದ್ರದ ಗೌರವಾಧ್ಯಕ್ಷ ಸ್ನೇಹಿತರೆ, ವಸ್ತು ಸಹ ನಾನು ಸೇವಾ ಸಂಗಮ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷನಾದಾಗ
ನನಗೆ ಅಲ್ಲಿಯ ವಿಚಾರಗಳು ಪೂರ್ಣ ತಿಳಿಲಿಲ್ಲ. ಆದರೆ ಆ ನಂತರ ನನಗನ್ನಿಸ್ತು, ಇಂಥ ಸಂಸ್ಥೆಯಲ್ಲಿ ಪ್ರತಿ ಮಗು ಕಲಿತಲ್ಲಿ ಆ ಮಗುವಿನ ಚಾರಿತ್ರಿಕ ಔನ್ನತ್ಯಕ್ಕೆ ಬೇರೆ ಯಾವುದೇ ಪ್ರಯತ್ನಗಳು ಬೇಡ ಅಂತ. ನಿಮ್ಮ ಮಕ್ಕಳಿಗೆ ತಪ್ಪದೆ ರಾಮರಕ್ಷಾ ಸ್ತೋತ್ರವನ್ನು ಕಲಿಸಿ, ಹನುಮಾನ್ ಚಾಲೀಸನ್ನು ಕಲಿಸಿ, ವಿಷ್ಣು ಸಹಸ್ರನಾಮವನ್ನು ಕಲಿಸಿ. ನಿಮ್ಮ ಮಗು ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೀವೇ ಮಾದರಿಯನ್ನಾಗಿ ಮಾಡಿ. ತಾಯಿ ತಾನೇ ಮೊದಲ ಗುರು ಅಲ್ವಾ? ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನಿಸಿ. ಇನ್ನೊಂದು ವಿಜ್ಞಾಪನೆ, ಯಾವುದೇ ಕಾರ್ಯಕ್ರಮಗಳಲ್ಲಿ ಪ್ರಾರ್ಥನೆ ಆದಾಗ ಪ್ರಾರ್ಥನೆಗೆ ದಯವಿಟ್ಟು ಚಪ್ಪಾಳೆ ಹೊಡಿಬೇಡಿ. ಅದು ನಿವೇದನೆ. ಸಾಮಾನ್ಯವಾಗಿ ನಮಗೆ ಹಾಡು ಬಂದ ಕೂಡಲೇ ಒಂದು ಚಪ್ಪಾಳೆ ಹೊಡೆಯುವಂಥ ಪರಿಪಾಠ ಬಂದು ಬಿಡುತ್ತೆ. ಪ್ರಾರ್ಥನೆಗೆ ಚಪ್ಪಾಳೆ ಹೊಡಿಬೇಡಿ, ಅದು ಧನ್ಯತೆ ಅಥವಾ ನಿವೇದನೆಗೆ ಮೀಸಲು. ಉಳಿದೆಲ್ಲದಕ್ಕೆ ನಾವು ಚಪ್ಪಾಳೆಯನ್ನು ಹೊಡಿಬಹುದು. ಅದರ ಜೊತೆಗೆ ಬಂಧುಗಳೇ, ಇವತ್ತಿನ ಈ ಸಂಭ್ರಮ ಸರ್ವವು ಸಕಲ ವಿಧದಲ್ಲಿ ಶ್ರೀಕೃಷ್ಣನಿಗೆ ಅರ್ಪಣೆಯಾಗಲಿ. ಶ್ರೀಕೃಷ್ಣನ ನೆನಪಿನಲ್ಲಿ ನಾವು ಕಳೆದ ಕ್ಷಣವೂ ಕೂಡ ನಮ್ಮ ಬದುಕಿನಲ್ಲಿ ಶ್ರೇಷ್ಠತೆಯನ್ನು ಮತ್ತು ಸದ್ವಿಚಾರಗಳನ್ನು ತುಂಬುವಂತಾಗಲಿ. ಸರ್ವರಿಗೂ ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣ ಮುದ್ದು ರಾಧೆಯಾಗಿ ಆಗಮಿಸಿದಂತಹ ಮುದ್ದು ಪುಟಾಣಿಗಳಿಗೆ ಇದೀಗ ಬಹುಮಾನ ವಿತರಣೆ. ಪಟ್ಟಿಯನ್ನು ಓದಲಿದ್ದಾರೆ ಶ್ರೀಮತಿ ಸುಜಾತ. ಹರಿ ಓಂ ನಮಸ್ತೆ. ಮೊದಲಿಗೆ ಮಾದರಿ ಶಿಶು ಮಂದಿರದ ತೆಕ್ಕಟ್ಟೆಯ ಎಲ್ಲ ಮುದ್ದು ಕೃಷ್ಣ ಹಾಗೂ ಮುದ್ದು ರಾಧೆಯರು ವೇದಿಕೆಗೆ ಬಂದು ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವರಿಗೆ ಶ್ರೀಯುತ ಸುರೇಶ್ ಬೆಟ್ಟಿನ್ರವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ಇದೀಗ ಸೇವಾ ಸಂಗಮ ವಿದ್ಯಾಕೇಂದ್ರ ತೆಕ್ಕಟ್ಟೆ ಶಿಶು ಮಂದಿರದ ಮುದ್ದು ಕೃಷ್ಣ ಹಾಗೂ ಮುದ್ದು ರಾಧೆಯರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಎಲ್ಲ ಮುದ್ದು ಕೃಷ್ಣ ಮತ್ತು ಮುದ್ದು ರಾಧೆಯರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇವರಿಗೆ ಶ್ರೀಯುತ ಸಂಜೀವ್ ಸರ್ ಅವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಬೇಡ ಪ್ರೈಸ್
ತಗೊಳ್ಳಿ, ಈಚೆ ಕೈ ತಗೊಳ್ಳು. ಇಟ್ಕೊಳ್ಳಿ ನಿಂಗೆ ಅದು, ಆಯ್ತಾ? ಬಾ ಇಲ್ಲಿ ಬಾ. ಇಟ್ಕೊಳ್ಳಿ. ಅಲ್ಲಿ ನೋಡು, ಅಲ್ಲಿ ನೋಡು. ಅಲ್ಲಿ ನೋಡಿ ಫೋಟೋ ಬಣ್ಣ ಅಳಿಸ್ಬೇಡಿ. ಈಚೆ ಬಾ, ಇಲ್ಲಿ ಬಾ. ಬೇಡ್ವಾ? ಬೇಕಲ್ಲ? ಇಲ್ಲಿ ಬಾ. ಹೋಗು ಆಚೆ ನೋಡಿ. ಇಲ್ಲಿ ಬಾ, ಇಲ್ಲಿ ಬಾ. 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 ನೀನು ಇಲ್ಲಿ ಬಾ. ಈಚೆ ಬಾ. ಬಾ. ಅಲ್ಲಿ ನೋಡಿ. ಆಚೆ ನೋಡು. ಅಲ್ಲಿ ನೋಡು. ಅಲ್ಲಿ ನೋಡು, ಅಲ್ಲಿ ನೋಡು. ಅದೇ ತಗೋ. ಅಲ್ಲಿ ನೋಡು. ಇದು ಬೇಡವಾ? ಬೇಕಾ? ಅಲ್ಲಿ ನೋಡು. ಬಾ. ಅಲ್ಲಿ ನೋಡು. ಅಲ್ಲಿ ನೋಡ್ಬಿಟ್ಟು ಬಾ. ಇಲ್ಲಿ ಬಾ, ಇದು ನಿಂಗೆ ಬಾ. ಬೇಡ್ವಾ? ಬಾ. ಅಲ್ಲಿ ನೋಡು, ಅಲ್ಲಿ ನೋಡು. ಧನ್ಯವಾದಗಳು ಸರ್. ಚೂರು ಮುಂದೆ ಹೋಗು, ಮತ್ತೆ ಮುಂದೆ ಹೋಗು, ಮತ್ತೆ ಮುಂದೆ ಹೋಗು. ಬಾ. ನೀನು ಇಲ್ಲಿ ಬಾ, ಇಲ್ಲಿ ಬಾ. ನಿಂತ್ಕೋ, ನಿಂತ್ಕೋ. ಸೆಕೆಂಡ್ ಸೈಡ್ ಕೊಡಿ. ಲಾಸ್ಟ್ ನಿಲ್ಸಿ ಇದು, ನಿಲ್ಸಿ. ಇಲ್ಲಿ ಬರು, ಇಲ್ಲಿ ಬರು. ಫೋಟೋ ತೆಗಿತೀರಾ? ಚಂದ ಮಾಡಿ, ಚಂದ ಮಾಡಿ, ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ. ನೀವು ಫೋಟೋ ಫೋಟೋ ನೋಡಿ, ಫೋಟೋ ನೋಡಿ. ಹರಿ ಓಂ. ಸೇವಾ ಸಂಗಮ ವಿದ್ಯಾಕೇಂದ್ರದ ಎಲ್ಲ ಮಾತಾಜಿಯರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ.
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಾರ್ವಜನಿಕ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆಯನ್ನು ಮಾತೆಯರಿಗೆ ಮತ್ತು ಪುರುಷರಿಗೆ ಏರ್ಪಡಿಸಲಾಗಿತ್ತು. ಈ ವಿಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ವಿಜೇತರಾದ ಸ್ಪರ್ಧಾಳುಗಳ ಹೆಸರು ಈ ರೀತಿ ಇದೆ. ಪ್ರಥಮ ಸಾವಿತ್ರಿ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇವೆ. ಇವರಿಗೆ ಮಾದರಿ ಶಿಶು ಮಂದಿರದ ಅಧ್ಯಕ್ಷರಾದ ಶ್ರೀಯುತ ಸಂತೋಷ್ ನಾಯಕ್ರವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಇಂದಿರಾ. ಪುರುಷರ ವಿಭಾಗದಲ್ಲಿ ವಿಜೇತರಾದ ಸ್ಪರ್ಧಾಳುಗಳ ಹೆಸರು ಈ ರೀತಿ ಇದೆ. ಪ್ರಥಮ ಲತೇಶ್, ದ್ವಿತೀಯ ಮಹೇಶ್, ಧನ್ಯವಾದಗಳು ಸರ್. ನಮ್ಮ ಈ ಸಂಭ್ರಮದ ಅಷ್ಟಮಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿದ್ದಾರೆ ಶ್ರೀಯುತ ಸುರೇಶ್ ಬೆಟ್ಟೆ, ಅಧ್ಯಕ್ಷರು ಸೇವಾ ಸಂಗಮ ವಿದ್ಯಾಕೇಂದ್ರ. ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸನ ಇರುವ ನಮ್ಮ ಸೇವಾ ಸಂಗಮದ ಗೌರವಾಧ್ಯಕ್ಷರಾದ ಸಂಜೀವ್ ಅವರೇ ಹಾಗೂ ಮಾದರಿ ಸೇವಾ ಸಂಗಮ ತೆಕ್ಕಟ್ಟೆ ಶಿಶು ಮಂದಿರದ ಅಧ್ಯಕ್ಷರಾದಂಥ ಸಂತೋಷ್ ನಾಯ್ಕರವರೇ, ವೇದಿಕೆಯ ಮುಂಭಾಗದಲ್ಲಿರುವ ಕೃಷ್ಣಾಷ್ಟಮಿಯ ಈ ಸಂದರ್ಭದಲ್ಲಿ ಅವರ ಮಕ್ಕಳ ಪೋಷಕರೇ ಮತ್ತು ತಾಯಂದಿರೇ ಮತ್ತು
ನೆರೆದ ಎಲ್ಲ ಸಭಿಕರೇ, ಸೇವಾ ಸಂಗಮ ತೆಕ್ಕಟ್ಟೆ ಇದರ ಸಂಯೋಜಕದಲ್ಲಿ ಯಶಸ್ವಿನಿ ಕಲಾವಂದ ಕೊಮೆ ಹಾಗೂ ಮಾದರಿ ಶಿಶು ಮಂದಿರ ತೆಕ್ಕಟ್ಟೆ ಇದರ ಸಂಯೋಜಕದಲ್ಲಿ ಇವತ್ತು ಕೃಷ್ಣಾಷ್ಟಮಿಯನ್ನು ವಿಜೃಂಭಣೆಯಾಗಿ ನಡೆಸಿದ್ದಾರೆ. ಇವತ್ತು ಈ ಮಕ್ಕಳಿಗೆ ಪ್ರೈಜ್ ಕೊಟ್ಟಿದ್ದು ನೋಡಿದರೆ ಎಲ್ಲ ಮಕ್ಕಳಿಗೂ ಶಿಶು ಮಂದಿರದ ಮಕ್ಕಳು ಬಂದು ಇಲ್ಲಿ ಕೃಷ್ಣನ ಒಂದು ವೇಷ ಧರಿಸಿ ಇಷ್ಟೊಂದು ಹಬ್ಬದ ವಾತಾವರಣದಲ್ಲಿ ಇವತ್ತು ನಾವೆಲ್ಲರೂ ಇದ್ದೇವೆ. ಇದನ್ನು ನೋಡುವಾಗ ತುಂಬ ಸಂತೋಷವಾಗುತ್ತೆ. ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಸೇವಾ ಸಂಗಮ ಕೆಲವು ವರ್ಷಗಳಿಂದ ಮಾಡಿಕೊಂಡು ಬರ್ತಿದೆ. ಅದೇ ರೀತಿಯಲ್ಲಿ ಈ ವರ್ಷ ವಿಜೃಂಭಣೆಯಿಂದ ಸೇವಾ ಸಂಗಮದ ತೆಕ್ಕಟ್ಟೆ ಶಿಶು ಮಂದಿರದ ಅಧ್ಯಕ್ಷರು ಸಂತೋಷ್ ನಾಯ್ಕರ ನೇತೃತ್ವದಲ್ಲಿ ಒಂದು ವಿಜೃಂಭಣೆ ಕಾರ್ಯಕ್ರಮ ಆಗಿದೆ. ನೀವೆಲ್ಲರೂ ಸಹಕರಿಸಿದ್ದೀರಿ. ನಿಮ್ಮ ಮಕ್ಕಳ ಆ ಮುದ್ದು ಮಕ್ಕಳ ಒಂದು ಇವತ್ತು ಕೃಷ್ಣ ಮತ್ತು ರಾಧೆಯ ವೇಷವನ್ನು ನೋಡುವಾಗ ನಮ್ಗೆ ಭಾರಿ ಸಂತೋಷವಾಗ್ತದೆ. ಯಾಕಂದರೆ ನಮ್ಮ ಮಕ್ಕಳು ಮಾಡುವ ಆ ಒಂದು ಕಾರ್ಯಕ್ರಮವನ್ನು ನೋಡುವಾಗ ತಂದೆ ತಾಯಿಗಳಿಗೆ ಅದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ. ಯಾಕಂದರೆ ಆ ವೇಷಭೂಷಣಗಳು ಮಾಡಿಕೊಂಡು ತಂದೆ ತಾಯಿಗಳು ಬಂದು ಇಲ್ಲಿ ಮಕ್ಕಳನ್ನು ಕೃಷ್ಣ ರಾಧೆಯನ್ನು ವೇಷವನ್ನು ಧರಿಸಿದ ಆ ಮಕ್ಕಳನ್ನು ನೋಡಿ ಸಂತೋಷವನ್ನು ನಾವು ಮನದಲ್ಲಿ ತುಂಬಿಕೊಳ್ತೇವೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ಸೇವಾ ಸಂಗಮ ತೆಕ್ಕಟ್ಟೆ ಮತ್ತು ಮಾದರಿ ಶಿಶು ಮಂದಿರ ತೆಕ್ಕಟ್ಟೆ ಜಂಟಿ ಆಶ್ರಯದಲ್ಲಿ ನಡೆದು ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಹೇಳುತ್ತಾ ಜನ್ಮಾಷ್ಟಮಿಯ ಶುಭವನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೈ ಶ್ರೀರಾಮ್. ಇದೀಗ ನಮ್ಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಸಂತೋಷ್ ನಾಯ್ಕ್ ಇವರಿಂದ ಅಧ್ಯಕ್ಷೀಯ ನುಡಿಗಳು. ಸೇವಾ ಸಂಗಮ ವಿದ್ಯಾಕೇಂದ್ರದ ಗೌರವಾಧ್ಯಕ್ಷರಾದ ಸಂಜೀವ್ ಅವರೇ, ಸೇವಾ ಸಂಗಮ ವಿದ್ಯಾಕೇಂದ್ರದ ಅಧ್ಯಕ್ಷರಾದ ಸುರೇಶ್ ಅವರೇ, ಇಲ್ಲಿ ನೆರೆದ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಿಯಂದಿರೇ, ಇವತ್ತು ಸಂಜೀವ್ ಸರ್ ಹೇಳಿದಾಗೆ ಅವರು ಭಾಷಣದಲ್ಲಿ ಒಂದು 4-5 ಪಾಯಿಂಟ್ ಹೇಳಿದರು. ಅದನ್ನೇ ನಾನು ಪುನಃ ಹೇಳ್ತಿದ್ದೆ. ಒಂದು, ಕೃಷ್ಣ ಜಗತ್ತಿಗೆ ಗುರು ಅಂತ ಹೇಳಿದರು. ಕೃಷ್ಣಂ ಒಂದೇ ಜಗದ್ಗುರು. ಜಗದ್ದೋದ್ಧಾರಕ ಶ್ರೀಕೃಷ್ಣನು ಅವತರಿಸಿದ ಈ ಸುದಿನದ ನವನೀತ ಚೋರ ಶ್ರೀಕೃಷ್ಣನ ಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ಶುಭಾಶಯಗಳು. ಮತ್ತು ಸಂಜು ಸರ್ ಹೇಳಿದರು, ಇವತ್ತು ತಾಯಿಯಂದಿರಿಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ನಮ್ಮ ಶಿಶು ಮಂದಿರದ ಇಲ್ಲಿನ ಕಲಿಕೆ ನೋಡಿ ಮಕ್ಕಳು ಅಮೃತ ವಚನ, ಸಂಸ್ಕೃತದಲ್ಲಿ ಸ್ವಾಗತ ಪರಿಚಯ ಎಲ್ಲ ಹೇಳೋದು ಎಲ್ಲ ತಾಯಂದ್ರ ಮುಖ ನೋಡ್ತಿದ್ದೆ ನಾನು. ಅವ್ರು ಮಾಡುವಾಗ ತಾಯಂದರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಅಲ್ಲದೆ ಮತ್ತೊಂದು ಹೇಳಿದರು, ಕೃಷ್ಣನ ಮಕ್ಕಳಲ್ಲಿ ಕೃಷ್ಣನನ್ನು ನೋಡ್ತೀವಿ ಅಂತೇಳಿ. ನಮ್ಮ ಮನೆಯಲ್ಲಿ ಕೂಡ ಒಂದು 9 ತಿಂಗಳ ಮಗು ಇತ್ತು. ನಿನ್ನೆ ಅವನಿಗೆ ಕೃಷ್ಣನ ವೇಷ ಹಾಕಿದ್ರು. ನಮ್ಮ ಹೆಂಡತಿ ಅವನಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಿದ್ಳು. ಯಾಕಂತ ಹೇಳಿದ್ರೆ ಅವಳಿಗೆ ಸಮೇತ ಆ ಮಗುವಿನೊಳಗೆ ಕೃಷ್ಣನನ್ನು ನೋಡಿದ್ದು. ಹಾಗೆ ಅವನಿಗೆ ಬೆಣ್ಣೆ ಕೃಷ್ಣನು ಅಂತ ಹೇಳ್ತಾರೆ. ಬೆಣ್ಣೆ ಅಂತ ಹೇಳಿದರೆ ಕೋಮಲವಾಗಿ ಮೃದು ಅಂತ ಅರ್ಥ. ಮಕ್ಕಳ ಮನಸ್ಸು ಕೋಮಲವಾಗಿ ಮೃದುವಾಗಿ ಇರ್ತದೆ. ಹಾಗೆ ಮಕ್ಕಳಿಗೆ 3ರಿಂದ 4 ವರ್ಷ ತನಕ ಮಕ್ಕಳು ಅವರೇ ಆಟ ಆಡ್ತಾ ಕಲಿಬೇಕು. ನಾವೇ ಅವರಿಗೆ ಫೋರ್ಸ್ ಮಾಡಿ ಕಲಿಸುವಂಥದ್ದಲ್ಲ. ಅಂಥ ಶಿಕ್ಷಣ ನಮ್ಮ ಶಿಶು ಮಂದಿರದಲ್ಲಿ ಸಿಗ್ತದೆ. ನೀವು ಮಕ್ಕಳನ್ನು ಫೋರ್ಸ್ ಮಾಡಿ ಕಲಿಸಿ, ಅಂದರೆ ಮಕ್ಕಳ ಮನಸ್ಸು ಅಂತ ಹೇಳಿದರೆ ಬಿಳಿ ಹಾಳೆ ಇದ್ದಾಗೆ, ಅದ್ರ ಮೇಲೆ ನೀವು ಪೆನ್ಸಿಲಲ್ಲಿ ಗೀಟ್ ಹಾಕಿ ಪೆನ್ನಲ್ಲಿ ಗೀಟ್ ಹಾಕಿ ಕಡೆ ಉಜ್ಜಿದ್ರೆ ಕಾಲೇ ಹಾಗೆ ಉಳಿತದೆ. ನಮ್ಮ ಸಂಸ್ಕಾರಯುತ ಶಿಕ್ಷಣ ಸಿಗಬೇಕಂತ ಹೇಳಿದರೆ ನಮ್ಮ ಸೇವಾ ಸಂಗಮದಲ್ಲಿ ಎಲ್ಲರೂ ನೀವು ಕೂಡ ನಮ್ಮ ಮಕ್ಕಳನ್ನು, ಅಂದರೆ ನಿನ್ನೆ ಒಂದು ಪೇಪರ್ಲಿತ್ತು, ಎಷ್ಟೇ ಹಣ ಇದ್ದು ಸಂಸ್ಕಾರ ಇಲ್ಲದಿದ್ದರೆ ಆ ಹಣ ಇದ್ದು ನಮ್ಮ ದೇಶಕ್ಕೆ ತೊಂದರೆ. ಹಣ ಇದ್ದಿದ್ದರೂ ಅಡ್ಡಿಲ್ಲ, ಅವ್ನು ಸಂಸ್ಕಾರ ಇದ್ದ ಮಕ್ಕಳು ಹಾಕಿದರೆ ನಮ್ಮ ದೇಶಕ್ಕೆ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ನಮ್ಮ ಈಗ ಎಲ್ಲ ಹೆತ್ತವರಿಗೆ ನಮ್ಮ ಇವತ್ತು ವೇದಿಕೆ ಮೇಲೆ ತುಂಬ ಖುಷಿಯಾಗಿದೆ ಅಂದರೆ ಸಂಜೀವ್ ಸರ್ ಹೇಳಿದರು. ಮತ್ತೊಂದು ಹೇಳಿದರು ಅವರು, ಮಗುಗೆ ಹೂ ಕೊಡುವಾಗ ಆ ಮಗು ಹೂ ಹೇಳಿದ್ದಾರೆ ಮಾತಾಜಿಯವರು, ಹೂ ಕೊಡಬೇಕು ಅಂತೇಳಿ, ವಾಪಸ್ ತಗೊಳ್ಬಾರ್ದು ಅಂತ ಹೇಳಿದ್ದಾರೆ ನೋಡಿ. ಅಷ್ಟೊಂದು ಮಗುವಿಗೆ ಸಮೇತ ಗೊತ್ತಾಗಿದೆ. ಹಾಗೆ ಮತ್ತೊಂದು ಹೇಳಿದರು ಲಾಸ್ಟಿಗೆ ಅವರು, ಸರ್ವೇ ಜನ ಸುಖಿನೋ ಭವಂತು ಅಂತ ಲಾಸ್ಟ್ ನೋಡಿದರು. ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ಎಲ್ಲರೂ ಒಳ್ಳೆಯದಾಗಲಿ, ನಮ್ಮ ಜಗತ್ತೇ ಒಳ್ಳೆಯದಾಗಲಿ, ಭಾರತ ದೇಶ ಒಳ್ಳೆಯದಾಗಲಿ ಹೇಳುವಂಥದ್ದು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಮಾತ್ರ. ಹಾಗಾಗಿ ನಮ್ಮ ಧರ್ಮ ಉಳಿಬೇಕು, ನಾವು ಇದನ್ನು
ಬೆಳೆಸಬೇಕು. ಹಾಗೆ ಇವತ್ತು ಯಶಸ್ವಿ ಕಲಾವಿದರು ನಮ್ಮೊಟ್ಟು ಸೇರಿಕೊಂಡಿದ್ದಾರೆ. ಇಲ್ಲಿ ಯಶಸ್ವಿ ಕಲಾವಿದರು ಯಾವಾಗ ನೋಡಿದರೂ ಮಕ್ಕಳದ್ದು ಯಕ್ಷಗಾನ ಆಗಲಿ, ತಾಳಮದ್ದಲೆ ಆಗಲಿ, ಭರತನಾಟ್ಯ ಆಗಲಿ, ಏನಾದರೂ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಸರಿಯಾದ ಕೆಲಸವನ್ನು ಇಲ್ಲೂ ಅವರು ಕೂಡ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅವರು ಎಲ್ಲ ಒಟ್ಟು ಸೇರಿ ಇದೊಂದು ಶಿಶು ಮಂದಿರದ ಪ್ರೋಗ್ರಾಮ್ ಅಲ್ಲ, ಇಡೀ ನಮ್ಮ ಸಮಾಜದ ಪ್ರೋಗ್ರಾಮ್ ಅಂತ ಹೇಳಿ ಚಂದ ರೀತಿಯಲ್ಲಿ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ರಮೇಶ್ ನಾಯ್ಕರ ಅಣ್ಣ ಗಣೇಶ್ ನಾಯ್ಕರು ಆವಾಗ ನಮ್ಮ ಶಿಶು ಮಂದಿರವನ್ನು ಪ್ರಾರಂಭ ಮಾಡಿದರು. ಅದನ್ನು ನಾವು ಇವತ್ತು ಬೆಳೆಸಿ ಉತ್ತರೋತ್ತರ ಅಭಿವೃದ್ಧಿ ಮಾಡಿದರೆ ಗಣೇಶ್ ನಾಯ್ಕರ ಮನಸ್ಸಿಗೂ ಆತ್ಮಕ್ಕೂ ತೃಪ್ತಿ ಆಗ್ತದೆ. ನಾವು ಇದನ್ನು ನಮ್ಮ ಆಡಳಿತ ಮಂಡಳಿಯವರು ಸೇರಿ ಇದು ಇನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡ್ತೇವೆ. ಮುಂದಿನ ದಿನದಲ್ಲಿ ವಿದ್ಯಾಕೇಂದ್ರದ ಸಮೇತ LKG UKG ಸ್ಟಾರ್ಟ್ ಮಾಡ್ತಾರೆ. ಇದು ಮುಂದಿನ ಭಾಗ. ಹಾಗಾಗಿ ನಿಮಗೆಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಎಲ್ಲ ನಿಮ್ಮ ಶಿಶು ಮಂದಿರದ ನಿಮ್ಮ ಮಾತೆಯವರು ಹತ್ತಿರದ ಮನೆಯವರಿಗೆ ಹೇಳಿ ನಮ್ಮ ಶಿಶು ಮಂದಿರಕ್ಕೆ ಸಂಜು ಸರ್ ಹೇಳಿದರು, ಇಷ್ಟು ದೊಡ್ಡ ಶಿಶು ಮಂದಿರಕ್ಕೆ ಒಂದು 50 ಮಕ್ಕಳಿದ್ದರೂ ಒಳ್ಳೆಯದಾಗ್ತಿತ್ತು ಅಂತೇಳಿ. ನೀವೆಲ್ಲರೂ ಸೇರಿ ನಮ್ಮ ಶಿಶು ಮಂದಿರಕ್ಕೆ ಮಕ್ಕಳನ್ನು ಕಳಿಸುವ ಹಾಗೆ ನೀವೆಲ್ಲರೂ ನಮ್ಗೆ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಎಲ್ರಿಗೂ ನನ್ನ ವಂದನೆ. ಇದೀಗ ನಮ್ಮ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ ನಡೆಸಿಕೊಡಲಿಕ್ಕಿದ್ದಾರೆ ಶ್ರೀಮತಿ ಸವಿತಾ. ಹರಿ ಓಂ, ನಮಸ್ತೆ. ನಮ್ಮ ಇವತ್ತಿನ ಕೃಷ್ಣಾಷ್ಟಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಸಂತೋಷ್ ನಾಯಕ್ ಅಧ್ಯಕ್ಷರು, ಮಾದರಿ ಶಿಶು ಮಂದಿರ ತಿಕ್ಕಟ್ಟೆ ಇವರಿಗೆ ಸೇವಾ ಸಂಗಮ ವಿದ್ಯಾಕೇಂದ್ರ ಹಾಗೂ ಮಾದರಿ ಶಿಶು ಮಂದಿರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಕೃಷ್ಣಾಷ್ಟಮಿಯ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಶ್ರೀಯುತ ಸಂಜೀವ್ಜಿ ಗೌರವ ಅಧ್ಯಕ್ಷರು, ಸೇವಾ ಸಂಗಮ ವಿದ್ಯಾಕೇಂದ್ರ ತಿಕ್ಕಟ್ಟೆ ಇವರಿಗೂ ಕೂಡ ಮಾದರಿ ಶಿಶು ಮಂದಿರ ಹಾಗೂ ವಿದ್ಯಾಕೇಂದ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ಶ್ರೀಯುತ ಸಂತೋಷ್ ನಾಯಕ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿದರು. ಹಾಗೂ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಸೇವಾ ಸಂಗಮ ವಿದ್ಯಾಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ರೆಡ್ಡಿ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಶೋಭಾಯಾತ್ರೆಗೆ ಸ್ಥಳಾವಕಾಶ ಕಲ್ಪಿಸಿಕೊಟ್ಟಂತಹ ಶ್ರೀ ದುರ್ಗಾ ಪರಮೇಶ್ವರಿ ಸಭಾಗೃಹದ ಮಾಲಕರಾದ ಶ್ರೀಯುತ ನಿತ್ಯಾನಂದ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಒದಗಿಸಿಕೊಟ್ಟು ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ಹಯಗ್ರೀವ ಸಭಾಗಣದ ಮಾಲಕರಾದ ಶ್ರೀಯುತ ವೆಂಕಟೇಶ್ ವೈದ್ಯ ಇವರಿಗೂ ಕೂಡ ಮಾದರಿ ಶಿಶು ಮಂದಿರ ಹಾಗೂ ವಿದ್ಯಾಕೇಂದ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಒದಗಿಸಿಕೊಟ್ಟಂತಹ ಶ್ರೀದೇವಿ ಸೌಂಡ್ಸ್ ಮಣೂರು ಇದರ ಮಾಲಕರಾದ ಶ್ರೀಯುತ ರಾಘವೇಂದ್ರ ಇವರಿಗೂ ಕೂಡ ಮಾದರಿ ಶಿಶು ಮಂದಿರ ಹಾಗೂ ವಿದ್ಯಾಕೇಂದ್ರದ ಪರವಾಗಿ ಅನಂತನಂತ ಧನ್ಯವಾದಗಳು. ಶೋಭಾಯಾತ್ರೆಗೆ ಸಹಕರಿಸಿದ ಆರಕ್ಷಕ ಠಾಣೆ ಕೋಟ ಇದರ ಠಾಣಾಧಿಕಾರಿಯವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳ ವರದಿಯನ್ನು ಪತ್ರಿಕೆಗೆ ನೀಡಿ ಸಹಕರಿಸುತ್ತಿರುವ ಶ್ರೀಯುತ ಲೋಕೇಶ್ ಆಚಾರ್ ತೆಕ್ಕಟ್ಟೆ ಉದಯವಾಣಿ ಪತ್ರಿಕೆ ವರದಿಗಾರರು ಇವರಿಗೂ ಕೂಡ ಅನಂತನಂತ ಧನ್ಯವಾದಗಳು. ಹಾಗೂ ಛಾಯಾಗ್ರಾಹಕರಾದ ಶ್ರೀಯುತ ಚಂದ್ರ ಇವರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳು. ಇಂದಿನ ಮೊಸರು ಕುಡಿಕೆ ಸ್ಪರ್ಧೆಯ ವ್ಯವಸ್ಥೆಯನ್ನು ಕಲ್ಪಿಸಿ ಸಹಕಾರ ನೀಡಿದಂತಹ ಶ್ರೀಯುತ ಕೃಷ್ಣಾನಂದ ನಾಯಕ್, ಶ್ರೀಯುತ ಕೇಶವಾಚಾರ್, ಶ್ರೀಯುತ ವಾಸುದೇವಾಚಾರ್ ಹಾಗೂ ಶ್ರೀಯುತ ಸುಧೀಂದ್ರ ಗಾಣಿಗ ಹಾಗೂ ನಮ್ಮ ಮಾತೃಭಾರತೀಯ ಮಾತೆಯರಿಗೂ ಕೂಡ ಮಾದರಿ ಶಿಶು ಮಂದಿರ ಹಾಗೂ ವಿದ್ಯಾಕೇಂದ್ರದ ಪರವಾಗಿ ಅನಂತನಂತ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ, ಪೋಷಕರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಕೂಡ, ಹಾಗೆಯೇ ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿದ ಊರಿನ ಮಹನೀಯರೆಲ್ಲರಿಗೂ ಕೂಡ ಮಾದರಿ ಶಿಶು ಮಂದಿರದ ಪರವಾಗಿ ಹಾಗೂ ವಿದ್ಯಾಕೇಂದ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಕೆಲವೇ ಕ್ಷಣಗಳಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಗಿದೆ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುವುದೋ ಆಗೆಲ್ಲ ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವ ಮೂಲಕ ಪುನಃ ಧರ್ಮದ ಸಂಸ್ಥಾಪನೆ ಮಾಡಲು ನಾನು ಅವತರಿಸುತ್ತೇನೆ ಎಂಬ ಕೃಷ್ಣನ ನುಡಿಗಳನ್ನು ಕೇಳುತ್ತಾ ಇದೀಗ ಮಾಯಗಾರ ಕೃಷ್ಣ ಕೊಳಲನಾದವ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಯರ ಮನಸ್ಸಗೆದ್ದು ನಂದಗೋಪಾಲಕೃಷ್ಣನ ಬಾಲಲೀಲೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಪದ ಕಟ್ಟಿದವರು ವಿಜಯದಾಸರು. ವಯಸ್ಸು, ಜಾತಿ, ಭಾಷೆಗಳ ಎಲ್ಲೆ ಮೀರಿ ಮುತ್ತು ಪುಠಾಣಿ ಬೇಬಿ ಶಾಲ್ಮಲಿ ಶ್ರೀನಿವಾಸ್ ಎಂಬ ಪುಟ್ಟ ಪೋರಿಯ ಅದ್ಭುತ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಡಿ ಡಿ ಆಡ್ಯಾನೆ ಎಂಬ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಮಾದರಿ ಶಿಶು ಮಂದಿರದ ಮುದ್ದು ಪುಠಾಣಿಗಳಾದ ಶ್ರೀವತ್ಸ, ವೇದಾಂತ್, ನಮೀಶ್, ಪ್ರಣವ್, ಮಿಥುನ್, ನಿರ್ವಿಕ್, ಆದಿಶೇಷ್, ನಿಶಾಂತ್, ಹನಿ, ಪ್ರತೀಕ್ಷಾ, ಪಂಚಮಿ, ಮಾನ್ಯ, ತ್ರಿಷಾ ಹಾಗೂ ಜಿಶಾ.
ದಶಾವತಾರಗಳಿಂದ ದುಷ್ಟರ ನಿಗ್ರಹ ಹಾಗೂ ಸಜ್ಜನರ ಪರಿಪಾಲನೆ ಮಾಡಿದ ಶ್ರೀಕೃಷ್ಣನನ್ನು ಮುಕುಂದ ಮುಕುಂದ ಎಂದು ಕರೆಯುತ್ತಾ ಹಾಡಿಗೆ ನರ್ತಿಸಲು ಬರುತ್ತಿದ್ದಾರೆ ವಿದ್ಯಾಕೇಂದ್ರದ ಪುಟಾಣಿಗಳಾದ ಪಾರ್ಥ, ಮನ್ವಿತಾ, ನಿಧಿ, ಧೃತಿ, ಬ್ರಾಹ್ಮಿ, ವಾಸವಿ, ಮೇಧಾ, ಅನಘ ಮತ್ತು ಅದ್ವಿತಾ. ದೇವಕಿ ನಂದನನಾದ, ರಾಧೆಯ ಜೀವನಾದ, ಸರ್ವರ ಆಶಯದಾತನಾದ, ಗೋಕುಲ ಬಾಲನಾದ ಶ್ರೀಕೃಷ್ಣನನ್ನ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾರೋ ಎಂದು ಹಾಡುತ್ತಾ ನರ್ತಿಸುತ್ತಾ ಬರುತ್ತಿದ್ದಾರೆ ವಿದ್ಯಾಕೇಂದ್ರ ಶಿಶುಮಂದಿರದ ಮುದ್ದು ಪುಟಾಣಿಗಳು.
ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾ ನೃತ್ಯಕ್ಕಿರುವಂತಹ ಪ್ರಿ ಕೆ ಜಿ ಮಕ್ಕಳುಗಳನ್ನು ಪಾಲಕರು ಕರ್ಕೊಂಡು ಹೋಗ್ಬೋದು. ಕಣ್ತೆರೆದರೆ ಸಾಕು ಕಾಣುವುದು ಕೇವಲ ನೀಲವರ್ಣನ ರೂಪ, ಕಿವಿಗೆ ಬೀಳುವುದು ಆ ಕೊಳಲಿನ ಇಂಪು, ನವಿಲನ ಗರಿಯು ನಿನ್ನ ಶಿಖೆಗೆ ಆಭರಣವಾಯಿತಲ್ಲ, ಆಕಾಶದ ತಾರೆಗಳೆಲ್ಲ ಸೇರಿ ಗಿರಿಧರನ ಮಾಲೆಗಳಾದವಲ್ಲ, ತಾವರೆ ಹೂ ನಿನ್ನ ಪಾದಕ್ಕೆ ಅರ್ಪಿತವಾಯಿತಲ್ಲ ಎಂದು ಗೋಪನನ್ನು ವರ್ಣಿಸಲು ಬರುತ್ತಿದ್ದಾರೆ ನಮ್ಮ ಮಾದರಿ ಶಿಶು ಮಂದಿರದ ಪುಟಾಣಿಗಳು.
ಎಲ್ಲರಿಗೂ ತನ್ನ ಬಾಲಲೀಲೆಯಿಂದ ಆನಂದವನ್ನುಂಟು ಮಾಡಿದ, ಬೆಣ್ಣೆಗಾಗಿ ಮೇಲೇರಿ ಬಿದ್ದ, ಕಾನನದಿ ಜಲವಾಡಿದ ಕೃಷ್ಣನೆಂದು ಕೃಷ್ಣನ ಬಾಲಲೀಲೆಯನ್ನು ಹೊಗಳುತ್ತಾ ನರ್ತಿಸಲು ಬರುತ್ತಿದ್ದಾರೆ ವಿದ್ಯಾಕೇಂದ್ರದ ಮುದ್ದು ಪುಟಾಣಿಗಳು. ಕೇವಲ ನಂದನನ ಮಗನಾಗಿರದೆ ಎಲ್ಲರ ಬಂಧುವಾಗಿರುವ ಶ್ರೀಕೃಷ್ಣನನ್ನು ನನ್ನದೊಂದು ಮೊರೆಯನ್ನು ಆಲಿಸು ಎಂದು ಹೇಳುತ್ತಾ ನರ್ತಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾಕೇಂದ್ರದ ಮುದ್ದು ಪುಟಾಣಿಗಳು.
ಮಾಯಗಾರ, ಗೋಪಾಲಕ, 16,000 ನಾರಿಯರ ಮನಸ್ಸ ಗೆದ್ದ ಯಶೋಧಾನಂದನನನ್ನು ಉಯ್ಯಾಲೆಯಲ್ಲಿ ಕೂರಿಸಿ ಆನಂದದಿಂದ ನರ್ತಿಸಲು ಬರುತ್ತಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳು.
ದೇವಲೋಕದಲ್ಲಿದ್ದ ದೇವಾನುದೇವತೆಗಳು ಭೂಲೋಕದಲ್ಲಿ ಶ್ರೀಮನ್ನಾರಾಯಣನು ದ್ವಾಪರದ ಕೃಷ್ಣಾವತಾರದ ಲೀಲೆಯನ್ನು ಕಂಡು ದೇವತೆಗಳೆಲ್ಲ ಸಂತೋಷ ಪಡುತ್ತಿದ್ದರು. ಆದರೆ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನಿಗೆ ಗೋಕುಲದಲ್ಲಿದ್ದ ಶ್ರೀಕೃಷ್ಣನನ್ನು ಪರೀಕ್ಷೆ ಮಾಡಬೇಕೆಂಬ ಆಲೋಚನೆ ಬಂದಿತು. ಒಂದು ದಿನ ಗೋಕುಲದಲ್ಲಿ ಏನಾಯಿತು ಎಂಬುದನ್ನು ನಮ್ಮ ವಿದ್ಯಾಕೇಂದ್ರದ ಪುಟಾಣಿಗಳಿಂದ ಕಿರು ಪ್ರಹಸನದ ಮೂಲಕ ಪ್ರಸ್ತುತಿಪಡಿಸಲಿದ್ದಾರೆ. ಸರ್ವಂ ವಿಷ್ಣುಮಯಂ ಜಗತ್. ಪಾತ್ರವರ್ಗದಲ್ಲಿ ಕೃಷ್ಣನಾಗಿ ಪ್ರಖ್ಯಾತ್, ಪಾರ್ಥ ಮತ್ತು ವೈಭವ್ ಗೆಳೆಯರು. ಧನದ ಪಾತ್ರದಲ್ಲಿ ಶ್ರೀರಾಮ ಮತ್ತು ರಿತೇಶ್. ಬ್ರಹ್ಮನ ಪಾತ್ರದಲ್ಲಿ ರೋಚನ್. ಕೃಷ್ಣನು ಮಾಯಾಜಾಲ ಮಾಡುವನು ಎಂದು ಎಲ್ಲರೂ ಹೇಳುತ್ತಾರೆ. ನನ್ನ ಮುಂದೆ ಹೇಗೆ ಸಾಧ್ಯ? ನೋಡೇ ಬಿಡೋಣ. ಈ ಕರುಗಳನ್ನೆಲ್ಲ ಮಾಯ ಮಾಡಿ ಬಿಡೋಣ. ಕರುಗಳು ಕಾಣುತ್ತಿರಲ್ಲ. ಗೆಳೆಯರೇ, ಭಯಪಡಬೇಡಿ. ನಾನು ಹೋಗಿ ಕರುಗಳು ಎಲ್ಲಿದ್ದರೂ
ಮರಳಿ ತರುತ್ತೇನೆ. ನಾನು ಬರೋವರೆಗೆ ನೀವೆಲ್ಲ ಇಲ್ಲೇ ಇರಿ. ಇದೀಗ ಕೃಷ್ಣನ ಗೆಳೆಯರನ್ನೆಲ್ಲ ಮಾಯ ಮಾಡುತ್ತೇನೆ. ಇವರೆಲ್ಲ ಎಲ್ಲಿಗೋದರು? ಬ್ರಹ್ಮದೇವರ ಕೆಲಸ. ಬುದ್ಧಿ ಕಲಿಸೋಣ. ಮಾನವಾತೀತ ಶಕ್ತಿಯನ್ನು ಬಳಸದೆ ಬೇರೆ ಮಾರ್ಗವಿಲ್ಲ. ಗೋಪಾಲಕರೇ, ಅಂಬಾ ಅಂಬಾ, ಸಂಜೆಯಾಗುತ್ತಿದೆ, ಮನೆಗೆ ಹೊರಡೋಣವೇ? ಆಯ್ತು ಕೃಷ್ಣ. ಗುರುಗಳನ್ನು ಗೆಳೆಯರನ್ನ ಮಾಯ ಮಾಡಿ ಇತ್ತು. ಅವನ್ನೆಲ್ಲ ಹೇಗೆ ಹುಡುಕುತ್ತಾನೆ ನೋಡೇ ಬಿಡೋಣ. ಇದು ನಂಗಲೋಕ ಬಂದಿತು. ಹೋ ದರಪಾಲಕರೇ, ನನ್ನ ಬದುಕಿಗಾಗಿ ಕಾಯುತ್ತಿದ್ದಾರೆ. ಇನ್ನು ನಿಶ್ಚಿಂತೆಯಿಂದ ಸಿಂಹಾಸನ ಇರುತ್ತೇನೆ. ಅಯ್ಯ, ನೀನ್ಯಾರು? ಏನಾಯ್ತು ದರಪಾಲಕರೇ? ನಾಳೆ ಅಂದು ಕೇಳ್ತಿದ್ದೀಯಾ? ನಾನು ಬ್ರಹ್ಮದೇವ. ಏನಂದೆ? ನಮ್ಮ ಸ್ವಾಮಿ ಈಗಾಗಲೇ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಬ್ರಹ್ಮನಂತೆ ವೇಷ ಹಾಕಿಕೊಂಡು ಬಂದರೆ ಒಳಗೆ ಬಿಡು ಎಂದುಕೊಂಡೆಯ? ಒಂದು ನಿಮಿಷವೂ ಇಲ್ಲಿ ನಿಲ್ಲಬೇಡ. ಹೊರಡು. ನೈತು ಇಲ್ಲಿ. ಈಗ ನಾನು ಗೋಕುಲಕ್ಕೆ ಹೋಗಿ ನೋಡಿ ಬರುತ್ತೇನೆ. ನಾನು ಮಾಯಿ ಮಾಡಿದ ಈ ಕರುಗಳು ಗೆಳೆಯರು ಇಲ್ಲಿಯೂ ಕಾಣುತ್ತಿದ್ದಾರೆ. ಇದೇಗೆ ಸಾಧ್ಯ? ಏನಾಯ್ತು ಬ್ರಹ್ಮದೇವ? ಇದೆಲ್ಲ ಹೇಗೆ ಸಾಧ್ಯ? ಎಲ್ಲ ನನ್ನದೇ ರೂಪ. ನೀವು ಮಾಯ ಮಾಡಿದ ಎಲ್ಲರ ಪಾತ್ರ ನಾನೊಬ್ಬನೇ ಬಹುರೂಪಿಯಾಗಿ ಮಾಡುತ್ತಿರುವೆನು. ಗೋಕುಲದ ಪಾಲನೆ ನನ್ನ ಕರ್ತವ್ಯ. ಅದಕ್ಕೆ ತೊಂದರೆ ಬರದ ಹಾಗೆ ಆ ಭಗವಂತ ಜೊತೆ ನೀಡುವುದಿಲ್ಲವೇ ಬ್ರಹ್ಮದೇವ? ಈಶಾವಾಸ್ಯಂ ಇದಂ ಶರೀರಂ. ನಿನ್ನ ಶಕ್ತಿಯನ್ನು ಅರಿಯದೆ ತಪ್ಪು ಮಾಡಿದೆ. ನಿನಗೆ ನಮೋ ನಮಃ. ನಿಮ್ಮ ಲೋಕಕ್ಕೆ ಹೋಗಿ ಕಾರ್ಯದಲ್ಲಿ ತೊಡಗಿಕೊಳ್ಳಿ ಬ್ರಹ್ಮದೇವ. ಮಾಯಾಜಾಲಕ್ಕೆ ಪ್ರತಿ ಮಾಯಾಜಾಲ. ಧನ್ಯನಾದೆ ಪ್ರಭು, ಧನ್ಯನಾದೆ.
ಭಗವದ್ಗೀತೆಯ 18 ಅಧ್ಯಾಯಗಳು ನಮ್ಮೊಳಗೆ ನಡೆಯುವ ದ್ವಂದ್ವಗಳ ನಿವಾರಣೆ ಮಾಡಿ ಸುಂದರ ಜೀವನ ನಡೆಸಲು ಮಾರ್ಗದರ್ಶನವಾಗಿದೆ. ಧರ್ಮ ಅಧರ್ಮದ ಅರಿವನ್ನು ನೀಡುತ್ತದೆ. ಈ ಸಂದೇಶವನ್ನು ಸಾರುವ ಹಾಡಿಗೆ ನರ್ತಿಸುತ್ತಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳು. ಇಲ್ಲಿಗೆ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವು ಮುಕ್ತಾಯಗೊಂಡಿರುತ್ತದೆ. ದೈವಿಕ ಕಳೆ ನಮ್ಮ ಮಕ್ಕಳಲ್ಲಿ ತುಂಬಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ